ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್ ಅಗೇನ್. ಸೊ ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಜುಡಿಷಿಯರಿ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ನ್ಯಾಯಾಂಗ ಅಂತ ಹೇಳ್ತೀವಿ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಜುಡಿಷಿಯರಿ ಅಥವಾ ನ್ಯಾಯಾಂಗ ಏನಿದೆ, ದಿಸ್ ಈಸ್ ಆ್ಯನ್ ಆರ್ಗನ್ ಆಫ್ ದ ಗೌರ್ಮೆಂಟ್. ಸರ್ಕಾರದ ಒಂದು ಅಂಗ ಇದು. ಸರ್ಕಾರದ ಅಂಗ ಯಾವ್ಯಾವು? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಸೊ ನ್ಯಾಯಾಂಗ ಕೂಡ ಸರ್ಕಾರದ ಒಂದು ಅಂಗ. ಓಕೆ, ಸೊ ಹಾಗಿದ್ದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಜುಡಿಷಿಯರಿ? ಓಕೆ, ಜುಡಿಷಿಯರಿಯ ಕಾರ್ಯ ಏನು? ಓಕೆ, ಯಾಕೆ ಬೇಕು ನಮಗೆ ಈ ನ್ಯಾಯಾಂಗ ಅನ್ನೋದು? ಯಾಕೆ ಬೇಕು? ಇದರ ಕಾರ್ಯ ಏನು? ಓಕೆ, ಎಸ್ಪೆಷಲಿ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗದ ಒಂದು ಇಂಪಾರ್ಟೆನ್ಸ್ ಏನು, ಅದರ ಸಿಗ್ನಿಫಿಕೆನ್ಸ್ ಏನು, ಯಾಕೆ ಬೇಕದು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಜುಡಿಷಿಯರಿ ಒಂದು ನಮ್ಮ ಜನಗಳ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳೇನಿದ್ದಾವೆ, ಓಕೆ, ಅವುಗಳನ್ನು ಕಾಯಲಿಕ್ಕೆ ಬೇಕು. ಓಕೆ, ಟು ಪ್ರೊಟೆಕ್ಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸನ್ಸ್ ಒಂದು, ಆ್ಯಂಡ್ ಟು ಎನ್ಶ್ಯೂರ್ ರೂಲ್ ಆಫ್ ಲಾ. ದ ರೂಲ್ ಆಫ್ ಲಾ, ಕಾನೂನಿನ ಅಧಿಕಾರ, ಕಾನೂನಿನ ನಿಯಮ ಆಗಬೇಕೇ ಹೊರತು ಒಬ್ಬ ವ್ಯಕ್ತಿಯ ನಿಯಮ ಆಗಬಾರ್ದು. ಸೊ ಟು ಎನ್ಶ್ಯೂರ್ ದ ರೂಲ್ ಆಫ್ ಲಾ ಇನ್ ದ ಕಂಟ್ರಿ. ಸೊ ಅದಕ್ಕೆ ನಮಗೆ ನ್ಯಾಯಾಂಗ ಬೇಕು ಅಥವಾ ಜುಡಿಷಿಯರಿ ಬೇಕಾಗ್ತದೆ. ಓಕೆ, ಸೊ ದೆನ್ ಟು ಸೆಟಲ್ ದ ಡಿಸ್ಪ್ಯೂಟ್ಸ್, ಟು ಸೆಟಲ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಯಾರ್ಯಾರ ಮಧ್ಯೆ? ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್. ಓಕೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ. ಓಕೆ, ಏನಾದರೂ ಬಿಕ್ಕಟ್ಟು ಬಂದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಬಿಟ್ವೀನ್ ಸ್ಟೇಟ್ಸ್, ರಾಜ್ಯಗಳ ಮಧ್ಯೆ ಏನಾದರೂ ಬಿಕ್ಕಟ್ಟು ಬಂದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ. ಇದೆಲ್ಲದಕ್ಕೂ ನಮಗೆ ಜುಡಿಷಿಯರಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಇದೆಲ್ಲದಕ್ಕೂ ಮಿಗಿಲಾಗಿ ಒಂದು ಇದರ ಕಾರ್ಯ ಇದೆ. ಸೊ ಅದೇನಂತ ಹೇಳಿದರೆ, ದಟ್ ಈಸ್ ಟು ಪ್ರೊಟೆಕ್ಟ್ ದ ಸುಪ್ರೀಮಸಿ of the constitution. To protect the supremacy of the constitution. ಓಕೆ, ನಮ್ಮ ಸಂವಿಧಾನ ಏನಿದೆ, ಸಂವಿಧಾನದ ಅದರಲ್ಲಿರ್ತಕ್ಕಂಥ ತತ್ವಗಳನ್ನು, ಓಕೆ, ಸೊ ಅದನ್ನು ನಾವು ಏನು ಮಾಡಬೇಕು? ಕಾಯಬೇಕು, ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನಮ್ಮ ದೇಶದಲ್ಲಿ ಯಾರು ಸುಪ್ರೀಂ ಅಂತ ಹೇಳಿದರೆ ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನ್. ಯಾಕೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಡಿರೈವ್ಡ್ ಇಟ್ಸ್ ಪವರ್ ಫ್ರಮ್ ದ ಪೀಪಲ್. ನಮ್ಮ ಜನಗಳಿಂದನೇ ಅದು ಅಧಿಕಾರವನ್ನು ತಗೊಂಡಿದೆ ಸಂವಿಧಾನ. ಓಕೆ, ಅದಕ್ಕೋಸ್ಕರ ಸಂವಿಧಾನವನ್ನು ನಾವು ಸುಪ್ರೀಂ ಅಂಥೇಳಿ ಹೇಳ್ತೀವಿ. ಸೊ ಜುಡಿಷಿಯರಿಯ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ಟು ಪ್ರೊಟೆಕ್ಟ್ ದ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಷ್ಟೆಲ್ಲ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರೆ ನಮ್ಮ ನ್ಯಾಯಾಂಗ ಏನಿದೆ ಅದಕ್ಕೆ ಒಂದು ಸ್ವಾತಂತ್ರ್ಯ ಅನ್ನೋದು ಬೇಕು. ಇಟ್ ನೀಡ್ಸ್ ದ ಇಂಡಿಪೆಂಡೆನ್ಸ್. ಯಾರಿಂದ ಬೇಕು ಇಂಡಿಪೆಂಡೆನ್ಸ್? It needs the independence from the other two organs of government. ಯಾವುದ್ಯಾವುದು ಅದರ್ ಟು ಆರ್ಗನ್ಸ್ ಆಫ್ ದ ಗೌರ್ಮೆಂಟ್? ಇಟ್ ಈಸ್ ದ ಲೆಜಿಸ್ಲೇಚರ್ ಆ್ಯಂಡ್ ದ ಎಕ್ಸಿಕ್ಯೂಟಿವ್ಸ್. ಇವರಿಂದ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಬೇಕು. ಯಾಕೆ ಬೇಕು ಸ್ವಾತಂತ್ರ್ಯ ಅಂತ ಹೇಳಿದರೆ, ಇವರಿಂದ ಸ್ವಾತಂತ್ರ್ಯ ಇದ್ದಾಗ ನಮ್ಮ ನ್ಯಾಯಾಂಗ ಏನಿದೆ ಜುಡಿಷಿಯರಿ, ದೇ ವಿಲ್ ಬಿ ಫ್ರೀ ಫ್ರಮ್ ದ ಪೊಲಿಟಿಕಲ್ ಇಂಟ್ರೆಸ್ಟ್. ಓಕೆ, ರಾಜಕೀಯ ಆಸಕ್ತಿಯಿಂದ ಇವರು ದೂರ ಇರ್ತಾರೆ. ಓಕೆ, ಸೊ ಅಲ್ಲೂ ಕೂಡ ಒಂದು ವೇಳೆ ರಾಜಕೀಯ ವ್ಯಕ್ತಿಗಳ ಕೈ ಇತ್ತಪ್ಪ ಅಂತ ಹೇಳಿದ್ರೆ ಜಡ್ಜಸ್ನ ಅಪಾಯಿಂಟ್ ಮಾಡೋದು, ಅವ್ರನ್ನ ತೆಗೆದು ಹಾಕೋದು, ಓಕೆ, ಅವ್ರು ತಗೊಳ್ತಕ್ಕಂಥ ನಿರ್ಧಾರ ಇವ್ರೇನಾದರೂ ಕಂಟ್ರೋಲ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಅದು ಕೂಡ ಏನಾಗುತ್ತೆ, ರಾಜಕೀಯ ಆಗಿಬಿಡುತ್ತೆ. ರಾಜಕೀಯ ಹಿತಾಸಕ್ತಿ ಕಾಯೋದಕ್ಕೋಸ್ಕರ ಜುಡಿಷಿಯರಿ ಆಗಿಬಿಡುತ್ತೆ. ಅಲ್ಲಿ ಜನಗಳ ಹಕ್ಕನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ ನಾವು, ಅಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು, ಅಲ್ಲಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮಗೆ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಅನ್ನೋದು ಬೇಕೇ ಬೇಕು. ಓಕೆ, ದಟ್ ಈಸ್ ವೈ ವಿ ನೀಡ್ ಅನ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಟು ಪ್ರೊಟೆಕ್ಟ್ to protect ourselves from the, or to protect the judiciary from the political interest. Okay, so then the second thing why we need the independent judiciary ಅಂದರೆ to protect
ಇಂಡಿವಿಜುವಲ್ ರೈಟ್ಸ್. ಓಕೆ, ವ್ಯಕ್ತಿಗಳ ಹಕ್ಕು ಏನಿದೆ, ಪ್ರತಿಯೊಬ್ಬ ವ್ಯಕ್ತಿಯ ನಮ್ಮ ನಾಗರಿಕರ ಹಕ್ಕೇನಿದೆ ಅವುಗಳನ್ನು ಕಾಯೋದಕ್ಕೆ ನಮಗೆ ಇಂಡಿಪೆಂಡೆಂಟ್ ಜುಡಿಷರಿ ಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಓಕೆ ಕೇವಲ ಒಬ್ಬ ವ್ಯಕ್ತಿ ಓಕೆ ಇಂಡಿವಿಜುವಲ್ ಪರ್ಸನ್ ಅಥವಾ ಗ್ರೂಪ್, ಒಂದು ಗುಂಪು ಓಕೆ, ಸೊ ಇವರುಗಳ ಆ ಒಂದು ಡಿಕ್ಟೇಟರ್ಶಿಪ್ ಇರಬಾರ್ದು, ಸರ್ವಾಧಿಕಾರ ಇರಬಾರ್ದು. ಓಕೆ, ನಮ್ಮ ದೇಶದಲ್ಲಿ ಎಷ್ಟೊಂದು ವಿವಿಧತೆ ಇದೆ. ಓಕೆ, ದೇರ್ ಈಸ್ ಮೆಜಾರಿಟಿ, ಮೈನಾರಿಟಿ ಕೂಡ ಇದ್ದಾರೆ. ಸೊ ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಒಂದು ಗುಂಪು ಆಗಲಿ, ಸೊ ಅವರ ಕೈಯಲ್ಲಿ ಸರ್ವಾಧಿಕಾರ ಇರಬಾರ್ದು. ಅಂದರೆ ಅದಕ್ಕೆ ಜುಡಿಷಿಯರಿಗೆ ಸ್ವಾತಂತ್ರ್ಯ ಬೇಕಾಗತ್ತೆ, ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಬೇಕು. ಜುಡಿಷಿಯರಿ ಶುಡ್ ಬಿ ಇಂಡಿಪೆಂಡೆಂಟ್, ಇಟ್ ಶುಡ್ ಬಿ ಫ್ರೀ ಆರ್ ಇಂಡಿಪೆಂಡೆಂಟ್ ಫ್ರಮ್ ದ ಲೆಜಿಸ್ಲೇಚರ್ ಆ್ಯಸ್ ವೆಲ್ ಆಸ್ ದ ಎಕ್ಸಿಕ್ಯೂಟಿವ್. ಸೊ ಅದಕ್ಕೋಸ್ಕರ ನಮಗೆ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ವಿಲ್ ಸಿ ವಾಟ್ ಈಸ್ ದ ಮೀನಿಂಗ್. ಇಷ್ಟೊತ್ತು ನೋಡಿದ್ದೀವಿ ನಾವು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಬಗ್ಗೆ. ಸೊ ದಟ್ ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆ್ಯನ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಓಕೆ, ನ್ಯಾಯಾಂಗದ ಸ್ವಾತಂತ್ರ್ಯ ಅಂತಕ್ಕಂಥ ಅರ್ಥ ಏನು? ಸೊ ನಾನು ಮೊದಲೇ ಹೇಳಿದಾಗೆ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಫ್ರಮ್ ದ ಅದರ್ ಆರ್ಗನ್ಸ್ ಆಫ್ ದ ಗವರ್ನಮೆಂಟ್. ಸರ್ಕಾರದ ಉಳಿದಿರ್ತಕ್ಕಂಥ ಅಂಗ ಏನಿದೆ ಅದರಿಂದ ಅವುಗಳಿಂದ ಸ್ವಾತಂತ್ರ್ಯ ಇರಬೇಕು. ಓಕೆ, ದೇರ್ ಶುಡ್ ಬಿ ಕ್ಲಿಯರ್ ಡಿವಿಷನ್ ಆಫ್ ಪವರ್ಸ್. ಅಧಿಕಾರ ಏನಿದೆ ಅದು ಕರೆಕ್ಟಾಗಿ ವಿಂಗಡಣೆ ಆಗಬೇಕು. ಓಕೆ, ಈ ಥರ ದಿಸ್ ಈಸ್ ದ ಪವರ್ ಆಫ್ ಲೆಜಿಸ್ಲೇಚರ್, ದಿಸ್ ಈಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿವ್, ದಿಸ್ ಈಸ್ ದ ಪವರ್ ಆಫ್ ಜುಡಿಷಿಯರಿ. ಈ ಥರ ಕ್ಲಿಯರ್ ಆಗಿ ಏನಾಗಬೇಕು, ಪ್ರತಿ ಒಂದು ಅಂಗದ ಅಧಿಕಾರ ಅಂತಕ್ಕಂಥದ್ದೇನೆ ಅದನ್ನು ಸರಿಯಾಗಿ ವಿಂಗಡಿಸಬೇಕಾಗತ್ತೆ. ದಟ್ ಈಸ್ ದ ಪವರ್ ಶುಡ್ ಬಿ ಡಿವೈಡೆಡ್ ಬಿಟ್ವೀನ್ ದ ಈಚ್ ಆರ್ಗನ್ ಆಫ್ ದ ಗವರ್ನಮೆಂಟ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ದ ಅದರ್ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಏನಿದ್ದಾರೆ, ದೇ ಶುಡ್ ನಾಟ್ ಇಂಟರ್ಫಿಯರ್. ಓಕೆ, ದೇ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಜುಡಿಷಿಯರಿ. ನ್ಯಾಯಾಂಗದ ಕೆಲಸ, ನ್ಯಾಯಾಂಗದ ಕಾರ್ಯ ಏನಿದೆ ಅದರೊಳಗೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಇವರು ಹಸ್ತಕ್ಷೇಪವನ್ನು ಮಾಡಬಾರ್ದು. ಇವರು ಹಸ್ತಕ್ಷೇಪ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅಗೇನ್ ಇಟ್ ವಿಲ್ ಬಿಕಮ್ ಅ ಪೊಲಿಟಿಕಲ್ ಗೇಮ್. ನ್ಯಾಯಾಂಗ ಕೂಡ ಏನಾಗುತ್ತೆ, ಅದು ಕೂಡ ಒಂದು ರಾಜಕೀಯದ ಅಂಗ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ದೀಸ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಜುಡಿಷಿಯರಿ. ಆ್ಯಂಡ್ ದೀಸ್ ಆರ್ಗನ್ಸ್, ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್, ದೇ ಶುಡ್ ನಾಟ್ ಕಂಟ್ರೋಲ್ ದ ಜುಡಿಷಿಯರಿ. ಇವರು ನ್ಯಾಯಾಂಗವನ್ನು ನಿಗ್ರಹಿಸಲೂಬಾರದು. ಇವರು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದರೆ ಇಂಡೈರೆಕ್ಟ್ಲಿ ದ ಜಡ್ಜಸ್ ವಿಲ್ ಸ್ಟಾರ್ಟ್ ಗಿವಿಂಗ್ ದ ಜಡ್ಜ್ಮೆಂಟ್ ಫೇವರಿಂಗ್ ದ ಪೊಲಿಟಿಕಲ್ ಪಾರ್ಟೀಸ್. ಪೊಲಿಟಿಕಲ್ ಪಾರ್ಟಿ ಅವರ ಒಂದು ಆಸಕ್ತಿಯ ಮೇಲೆ ಜಡ್ಜ್ಮೆಂಟ್ಸ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ನಮಗೆ ಇಂಡಿಪೆಂಡೆನ್ಸ್ ಬೇಕಾಗುತ್ತೆ. ಯಾಕೆ? ಸೊ ದ್ಯಾಟ್ ದ ಜಡ್ಜಸ್ ವಿಲ್ ವರ್ಕ್ ವಿತೌಟ್ ಫಿಯರ್. ಓಕೆ, ಜಡ್ಜ್ಗಳು, ನ್ಯಾಯಾಧೀಶರು ಅವರು ಯಾವುದೇ ಭಯ ಇಲ್ಲದೇ ಕೆಲಸ ಮಾಡ್ತಾರೆ. ಪ್ಲಸ್ ವಿತೌಟ್ ಎನಿ ಫೇವರ್. ವಿತೌಟ್ ಎನಿ ಫೇವರ್ ಅಂತ ಹೇಳಿದರೆ ಯಾರೋ ಕೆಲವು ವ್ಯಕ್ತಿಗಳಿಗೆ ಏನು ಮಾಡೋದು, ಅವರ ಪರವಾಗಿ ಜಡ್ಜ್ಮೆಂಟ್ ಕೊಡೋದು, ಅವರಿಗೆ ಮಾತ್ರ ಒಲವನ್ನು ತೋರಿಸೋದು. ಓಕೆ, ಇದನ್ನು ಬಿಟ್ಟು ಎಲ್ಲರನ್ನೂ ಸಮಾನರಾಗಿ ನೋಡ್ತಾರೆ. ದೇ ವಿಲ್ ಪ್ರೊಟೆಕ್ಟ್ ದ ಲಾಸ್, ಕಾನೂನನ್ನು ಕಾಪಾಡ್ತಾರೆ. ದೇ ವಿಲ್ ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ಕಾಪಾಡ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟರ ಬಗ್ಗೆ ನಾವು ತಿಳ್ಕೊಂಡ್ವಿ. ಓಕೆ, ಜುಡಿಷಿಯರಿ ಅಂದ್ರೇನು, ಓಕೆ, ಅವ್ರಿಗೆ ಯಾಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ವಿ. ಹಾಗಂದರೆ ಈಗ ಈ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಯಾವ ಥರ ನಮ್ಮ ಸಂವಿಧಾನ ಕಾಪಾಡುತ್ತೆ ಅಂತೇಳಿ ನೋಡೋಣ. ಹೌ ದ ಇಂಡಿಪೆಂಡೆನ್ಸ್
ಆಫ್ ಜುಡಿಷಿಯರಿ ಈಸ್ ಪ್ರೊಟೆಕ್ಟೆಡ್. ಹೌ ದ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ, ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಯಾವ ಥರ ಹಾಗಾದರೆ ಕಾಪಾಡಲಾಗಿದೆ ಅಂಥೇಳಿ ನೋಡೋಣ. ಓಕೆ, ಮೊದಲನೇದ್ದು ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಓಕೆ, ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್, ನ್ಯಾಯಾಧೀಶರ ಒಂದು ನೇಮಕಾತಿ ಏನಿದೆ ಆ ನೇಮಕಾತಿಯ ಪ್ರಕ್ರಿಯೆ ಮೂಲಕ ಇಂಡಿಪೆಂಡೆನ್ಸನ್ನು ಕೊಡಲಾಗಿದೆ. ಹೆಂಗಿದೆ ಪ್ರಕ್ರಿಯೆ ಅಂತ ಹೇಳಿದ್ರೆ, ಸೊ ನಮ್ಮ ಸಂವಿಧಾನ ಏನು ಹೇಳುತ್ತೆ, ದ ಕಾನ್ಸ್ಟಿಟ್ಯೂಷನ್ ಸೇಸ್ ದ್ಯಾಟ್ ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್, the judges of Supreme Court, okay, they are appointed, okay, they are appointed by ಯಾರು, by the president. ನಮ್ಮ ರಾಷ್ಟ್ರಪತಿಗಳು ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಓಕೆ, ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಬರೀರಿ, ಆ್ಯಂಡ್ ಹೈಕೋರ್ಟ್. ಓಕೆ, ದೇ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಓಕೆ, ಬಟ್ ದೇರ್ ಇಸ್ ಎ ಕಂಡೀಷನ್. ಪ್ರೆಸಿಡೆಂಟ್ ಆನ್ ಅಲ್ಲ, ಸಾರಿ, ಇದನ್ನು ಕಾಟುಡ್ರಿ, ನಾಟ್ ಆನ್. ಪ್ರೆಸಿಡೆಂಟ್ ಆಫ್ಟರ್ ಕನ್ಸಲ್ಟಿಂಗ್, ಓಕೆ, ಆಫ್ಟರ್ ಕನ್ಸಲ್ಟಿಂಗ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಸುಪ್ರೀಂ ಕೋರ್ಟ್ನ ಹೆಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದಾರಲ್ಲ, ಮುಖ್ಯ ನ್ಯಾಯಾಧೀಶರು, ಅವರನ್ನು ಇವರು ಏನು ಮಾಡಬೇಕು, ಅವರನ್ನು ಕನ್ಸಲ್ಟ್ ಮಾಡಿ ಅವರಿಂದ ಸಲಹೆಯನ್ನು ಪಡೆದು ಅಂತಹ ಜಡ್ಜಸ್ಗಳನ್ನು ಇವರು ಏನು ಮಾಡಬೇಕು, ನ್ಯಾಯಾಂಗಕ್ಕೆ ಆ್ಯಸ್ ಅ ನ್ಯಾಯಾಧೀಶರಾಗಿ ಅಪಾಯಿಂಟ್ ಮಾಡಬೇಕಾಗುತ್ತೆ ನಮ್ಮ ಪ್ರೆಸಿಡೆಂಟ್. ಸೊ ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ಬಟ್ ಇದು ಹೋಗ್ತಾ ಏನಾಯ್ತಪ್ಪ ಅಂತೇಳಿ, ಈ ಕನ್ಸಲ್ಟೇಷನ್ ಅಂತಕ್ಕಂಥದ್ದೇನಿದೆಯಲ್ಲ, ಸೊ ಇದರ ಮೇಲೆ ಹಲವಾರು ಬಿಕ್ಕಟ್ಟುಗಳು ಬರೋಕ್ಕೆ ಶುರುವಾಯಿತು. ಓಕೆ, ಸೊ ಅವಾಗ ಏನು ಮಾಡಿದ್ರು, ಸೊ ನಮ್ಮ ಸುಪ್ರೀಂ ಕೋರ್ಟ್ ಏನು ಮಾಡಿತು, ಸೊ ಇವರು ಈ ಶಬ್ದವನ್ನು ವಿಸ್ತರಿಸಲಿಕ್ಕೆ ಶುರು ಮಾಡಿದರು. ಕನ್ಸಲ್ಟೇಷನ್ ಅದರ ಅರ್ಥ ಕೇವಲ ಸಲಹೆಯನ್ನು ಪಡೆಯೋದು ಮಾತ್ರ ಅಲ್ಲ, ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಯಾರ ಹೆಸರನ್ನು ಹೇಳ್ತಾರೆ, ಯಾರ ಹೆಸರನ್ನು ರೆಕಮೆಂಡ್ ಮಾಡ್ತಾರಲ್ಲ, ಸೊ ದ್ಯಾಟ್ ವಿಲ್ ಬಿಕಮ್ ಅ ಕಂಪಲ್ಷನ್ ಆನ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡೋದು ಕಂಪಲ್ಸರಿ, ಕಡ್ಡಾಯ ಅಂಥೇಳಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ ಒಂದು ಜಡ್ಜ್ಮೆಂಟನ್ನು ಕೊಡ್ತು. ಸೊ ಅವಾಗಿಲಿಂದ ಈಗ ನಮ್ಮ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಹೆಂಗಿದೆ ಅಂದರೆ, ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್, ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಓಕೆ, ಆಫ್ಟರ್ ಕನ್ಸಲ್ಟಿಂಗ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಕನ್ಸಲ್ಟ್ ಮಾಡಿ ಅವರು ಅಪಾಯಿಂಟ್ ಮಾಡ್ತಾರೆ. ಆ್ಯಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರನ್ನ ಹೆಸರು ಹೇಳ್ತಾರಲ್ಲ, ಅವರನ್ನು ಕಡ್ಡಾಯವಾಗಿ ರಾಷ್ಟ್ರಪತಿಗಳು ನೇಮಕ ಮಾಡಲೇಬೇಕು. ಆದರೆ ಇಲ್ಲಿ ಕೇವಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾತ್ರ ಅಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರೆಕಮೆಂಡ್ ಮಾಡ್ತಾರೆ ಪ್ರೆಸಿಡೆಂಟಿಗೆ. ಬಟ್ ಅವರು ರೆಕಮೆಂಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ನ್ಯಾಯಾಂಗದಲ್ಲೇ ಒಂದು ವ್ಯವಸ್ಥೆ ಇದೆ. ಓಕೆ, ಆ ವ್ಯವಸ್ಥೆ ಏನಪ್ಪ ಅಂತ ಹೇಳಿದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಓಕೆ, ಬಿಫೋರ್ ರೆಕಮೆಂಡಿಂಗ್ ದ ನೇಮ್ಸ್, ಓಕೆ, ಫಾರ್ ಸುಪ್ರೀಂ ಕೋರ್ಟ್ ಜಡ್ಜ್, ಸೊ ಯಾರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಆಗಿ ಅಪಾಯಿಂಟ್ ಮಾಡಬೇಕಲ್ಲ, ಅವರನ್ನು ರೆಕಮೆಂಡ್ ಮಾಡೋದಕ್ಕಿಂತ ಮುಂಚೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಮಾಡಬೇಕು ಅಂತ ಹೇಳಿದರೆ, he should consult 4 senior most judges of Supreme Court. ಸರ್ವೋಚ್ಚ ನ್ಯಾಯಾಲಯದ 4 ಹಿರಿಯ ನ್ಯಾಯಾಧೀಶರೇನಿರ್ತಾರೆ, ಓಕೆ, ಅವರನ್ನು ಕೂಡ ಇವರು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಅವರು ನಿರ್ಧಾರ ತಗೊಂಡ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಥ ಹೆಸರುಗಳನ್ನು ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗತ್ತೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಪ್ರೊಸೀಜರ್ ಇದೆ. ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ಓಕೆ, ಈ ಒಂದು ವ್ಯವಸ್ಥೆಗೆ
ಒಂದು ಹೆಸರಿದೆ. ಆ ಹೆಸರು ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ದ ಕೊಲಿಜಿಯಂ ಸಿಸ್ಟಮ್. ಓಕೆ, ಕೊಲಿಜಿಯಂ ವ್ಯವಸ್ಥೆ. ಕೊಲಿಜಿಯಂ ಈಸ್ ನಥಿಂಗ್ ಬಟ್ ದ ಚೀಫ್ ಜಸ್ಟಿಸ್ ಪ್ಲಸ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್, ಇವರನ್ನು ಒಂದು ಕೊಲಿಜಿಯಂ ಅಂಥೇಳಿ ಹೇಳ್ತಾರೆ, ಕೊಲಿಜಿಯಂ ವ್ಯವಸ್ಥೆ. ಸೊ ಈ ರೀತಿಯಾದಂಥ ವ್ಯವಸ್ಥೆ ಇವಾಗ ಅಪಾಯಿಂಟ್ಮೆಂಟಲ್ಲಿ ಇರತಕ್ಕಂತಹದ್ದು. ಸೊ ನೆಕ್ಸ್ಟ್ ಎರಡನೆಯ ವ್ಯವಸ್ಥೆ ಹೆಂಗಿದೆ, ಎರಡನೆಯ ವ್ಯವಸ್ಥೆ ಅಥವಾ ಎರಡನೇ ಪಾಯಿಂಟ್ ಏನು, ರಿಲೇಟೆಡ್ ಟು ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಸೊ ಸೆಕೆಂಡ್ ಒನ್ ಈಸ್ ಇಟ್ ಈಸ್ ದ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಜಡ್ಜಸ್ಗಳ ಅಧಿಕಾರ ಅವಧಿ ಏನಿದೆ ಅದಕ್ಕೂ ಸಹಿತ ಸೆಕ್ಯೂರಿಟಿ ಇದೆ, ದಟ್ ಈಸ್ ಆಲ್ಸೋ ಪ್ರೊಟೆಕ್ಟೆಡ್, ಅಥವಾ ಅದಕ್ಕೆ ಒಂದು ಭದ್ರತೆ ಅನ್ನೋದು ಇದೆ. ಓಕೆ, ಹೇಗೆ ಇದೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂತ ಹೇಳಿದರೆ, ಯಾವಾಗ ನಾವು ಒಬ್ಬ ಜಡ್ಜನ್ನ ಅಪಾಯಿಂಟ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ, ಅವರಿಗೆ 65 ವರ್ಷ ಏಜ್ವರೆಗೂ ಅವರಿಗೆ ಅಧಿಕಾರ ಇರುತ್ತೆ. ಓಕೆ, 65 ವರ್ಷ ಆಗೋವರೆಗೂ ಅವ್ರಿಗೆ ಅಧಿಕಾರ ಇದೆ. ಅದಕ್ಕಿಂತ ಮುಂಚೆ ಅವರನ್ನು ತೆಗೆದು ಹಾಕಬೇಕಪ್ಪ ಅಂತ ಹೇಳಿದರೆ ದೇರ್ ಈಸ್ ಎ ಪ್ರೊಸೀಜರ್, ಅದಕ್ಕೆ ಒಂದು ಪ್ರಕ್ರಿಯೆ ಇದೆ. ಸೊ ಅದೇನಪ್ಪ ಅಂತ ಹೇಳಿದರೆ ಪಾರ್ಲಿಮೆಂಟ್, ಓಕೆ, ಪಾರ್ಲಿಮೆಂಟಿನ ಎರಡೂ ಸದನದಲ್ಲಿ, ಲೋಕಸಭಾ ಪ್ಲಸ್ ರಾಜ್ಯಸಭಾ, ಈ ಎರಡೂ ಸದನದಲ್ಲಿ ವಿಶೇಷವಾದಂತಹ ಮೆಜಾರಿಟಿ ಅಥವಾ ವಿಶೇಷ ಬಹುಮತದಿಂದ ಏನು ಪಾಸ್ ಆಗಬೇಕು, ಅಲ್ಲಿ ಒಂದು ಮಸೂದೆ ಪಾಸ್ ಆಗಬೇಕು. ಆವಾಗ ಮಾತ್ರ ನಾವು ಆ ಜಡ್ಜನ್ನು ತೆಗೆಯೋದಕ್ಕೆ ಸಾಧ್ಯ. ಓನ್ಲಿ ದೆನ್ ವಿ ಕ್ಯಾನ್ ರಿಮೂವ್ ದ ಜಡ್ಜ್. ಸೊ ಈ ರೀತಿಯಾದಂಥ ಒಂದು ಪ್ರೊಸೀಜರ್ ಇರೋದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ದ ಜಡ್ಜಸ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಓಕೆ, ಸೊ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿಲ್ಲ, ಪ್ರಕ್ರಿಯೆ, ಇದು ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತು ಹೈಕೋರ್ಟ್ ಜಡ್ಜ್ ಇಬ್ಬರಿಗೂ ಅನ್ವಯ ಆಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿ ಹೈಕೋರ್ಟ್ ಜಡ್ಜ್ ಆಗಲಿ ಅವರನ್ನು ತೆಗಿಬೇಕು ಅಂತ ಹೇಳಿದರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಒಂದು ಮಸೂದೆ ಪಾಸ್ ಆಗಬೇಕು, ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಸಿಗಬೇಕು, ವಿಶೇಷ ಬಹುಮತ ಸಿಗಬೇಕು. ಓಕೆ, ಸೊ ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು? ಸ್ಪೆಷಲ್ ಮೆಜಾರಿಟಿ ಅಂದರೆ ಅಲ್ಲಿ ಏನು ವೋಟ್ ಹಾಕ್ತಾರಲ್ಲ ಪಾರ್ಲಿಮೆಂಟಲ್ಲಿ, ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ, ಸೊ ಆ ವೋಟ್ ಹಾಕಿದಾಗ ಆ ವೋಟ್ಸ್ ಏನಾಗಿರಬೇಕು ಅಂತ ಹೇಳಿದರೆ ಇಟ್ ಶುಡ್ ಬಿ 50% ಆ್ಯಂಡ್ ಅಬೋವ್ ಆಫ್ ದ ಸೀಟ್ಸ್. ಇವಾಗ ಲೋಕಸಭೆಯ ಸೀಟ್ಸ್ ಏನಿದಾವಲ್ಲ ಅದರ 50%ಗಿಂತನೂ ಮೇಲೆ ಮತ ಬಿದ್ದಿರಬೇಕು. ಆ್ಯಂಡ್ ಇದಕ್ಕೆ ಇನ್ನೊಂದು ಕಂಡೀಷನ್ ಇದೆ, ಆ್ಯಂಡ್ ಆ ಮತಗಳು ಏನು ಬಿದ್ದಿರ್ತಾವಲ್ಲ, ಓಕೆ, ದಟ್ ಶುಡ್ ಬಿ ಮೋರ್ ದ್ಯಾನ್ 2/3 ಆಫ್ ದ ವೋಟ್ಸ್, ಓಕೆ, ಆಫ್ ದ ಮೆಂಬರ್ಸ್ ಹೂ ಆರ್ ಪ್ರೆಸೆಂಟ್. ಅಂದರೆ ಆ ವೋಟಿಂಗ್ ಮಾಡುವಾಗ ಎಷ್ಟು MPs ಇರ್ತಾರಲ್ಲ ಅವತ್ತು ಸದನದಲ್ಲಿ, ಅವರ ಒಂದು ಸಂಖ್ಯೆ ಏನಿದೆ ಇಟ್ ಶುಡ್ ಬಿ ಮೋರ್ ದ್ಯಾನ್ 2/3 ಆಫ್ ದ ಮೆಂಬರ್ಸ್ ಹೂ ಆರ್ ಪ್ರೆಸೆಂಟ್ ದೇರ್. ಓಕೆ, ಇನ್ನು ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಇದನ್ನು. ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದರೆ, ಉದಾಹರಣೆಗೆ ನಮ್ಮ ಲೋಕಸಭೆಯ ಸ್ಟ್ರೆಂತು 547 ಇದೆ ಅಂದ್ಕೊಳ್ಳಿ. ಓಕೆ, 547 ಸ್ಟ್ರೆಂತ್ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಈಗ ಒಬ್ಬ ಜಡ್ಜನ್ನು ನಾವು ತೆಗೆದು ಹಾಕಬೇಕು. ಓಕೆ, ಅದಕ್ಕೊಂದು ಮಸೂದೆ ಪಾಸ್ ಹಾಕಬೇಕು ಇವಾಗ. ಸೊ ಈ ಒಂದು 547 ಮೆಂಬರ್ಸಲ್ಲಿ ವೋಟ್ಸ್ ಯಾವ ಥರ ಬೀಳಬೇಕು ಅಂತ ಹೇಳಿದರೆ, ಓಕೆ, ಫಸ್ಟು ಆ ವೋಟ್ಸು 50% ಆಫ್ ದ ಸೀಟ್ಸ್ ಆ್ಯಂಡ್ ಅಬೋವ್ ಇರಬೇಕು. 50% ಅಂತ ಹೇಳಿದರೆ ಇಲ್ಲಿ 276ಕ್ಕಿಂತ ಹೆಚ್ಚಿಗೆ ಇರಬೇಕು. ಓಕೆ, ಸಾರಿ 276 ಅಲ್ಲ, 273ಕ್ಕಿಂತ ಜಾಸ್ತಿ ಇರಬೇಕು. 273ಕ್ಕಿಂತ ಜಾಸ್ತಿ ಇರಬೇಕು. 50% ಅಂದರೆ 273 ಆಗುತ್ತೆ. ಸೊ 274 ಮೇಲೆ ಆ್ಯಂಡ್ ಅಬೋವ್. ಓಕೆ, ಇಷ್ಟು ವೋಟ್ ಕಡ್ಡಾಯ ಬೀಳಲೇಬೇಕು ಫಸ್ಟು. ಓಕೆ, ಆ್ಯಂಡ್ ಆ ವೋಟ್ಗಳು ಏನು ಅವತ್ತು ಬಿದ್ದಿರ್ತಾವಲ್ಲ, ಅವತ್ತಿನ ಸಭೆಯಲ್ಲಿ ಇರ್ತಕ್ಕಂಥ ಜನ, ಅಲ್ಲಿ ಅವತ್ತು 547 ಜನಗಳು ಇರಲೇಬೇಕಾಗಿಲ್ಲ, ಅದಕ್ಕಿಂತ ಕಡಿಮೆನೂ ಇರ್ಬೋದು. ಓಕೆ, ಆ ಕಡಿಮೆ ಜನ ಎಷ್ಟಿರ್ತಾರೆ, ಉದಾಹರಣೆಗೆ ತಿಳ್ಕೊಳ್ಳಿ, ಒಂದು 500 ಜನ ಅದಾರ ಅಂತ ತಿಳ್ಕೊರಿ ಅವತ್ತು. ಓಕೆ, ಈ 500 ಜನದಾಗ ಒಂದು ವೇಳೆ ವೋಟ್ ಎಷ್ಟು ಜನ ಹಾಕಿರ್ತಾರಲ್ಲ ಅವರು ಮೋರ್ ದ್ಯಾನ್ 2/3 ಆಫ್ ದ ಮೆಂಬರ್ಸ್ ಹೂ ಆರ್ ಪ್ರೆಸೆಂಟ್, ಅಂದರೆ ಮೋರ್ ದ್ಯಾನ್ 2/3 ಆಫ್ ದ 500ನ 3/2 ಭಾಗದಕ್ಕಿಂತ ಹೆಚ್ಚು ಮಂದಿ ಅವತ್ತು ಏನಾಗಿರಬೇಕು, ವೋಟನ್ನು ಹಾಕಿರ್ಬೇಕು. ಈ ಎರಡು ಕಂಡೀಷನ್ನು ಮೀಟ್ ಆದಾಗ ಅದನ್ನು ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಅಂತ ಹೇಳಿದರೆ ಏನು ಮೆಂಬರ್ಸ್ ವೋಟ್ಸ್ ಹಾಕ್ತಾರಲ್ಲ, ವೋಟ್ಸ್ ಹಾಕಿದಾಗ
ಆ ಟೋಟಲ್ ವೋಟ್ಸ್ ಇಟ್ ಶುಡ್ ಬಿ ಎಬವ್ 50% ಆಫ್ ಟೋಟಲ್ ಸೀಟ್ಸ್. ಟೋಟಲ್ MPs ಏನಿರ್ತಾರಲ್ಲ ಅದರ 50% ಹೆಚ್ಚಿಗೆ ಇತ್ತು ಅಂದರೆ ಅದು ಸಿಂಪಲ್ ಮೆಜಾರಿಟಿ ಆಗುತ್ತೆ. ಸ್ಪೆಷಲ್ ಮೆಜಾರಿಟಿ ಅಂದರೆ ಈ 50% ಹೆಚ್ಚು ಪ್ಲಸ್ ಮೋರ್ ದ್ಯಾನ್ 2/3 ಆಫ್ ದ ಮೆಂಬರ್ಸ್ ಹೂ ಆರ್ ಪ್ರೆಸೆಂಟ್ ಆನ್ ದಟ್ ಡೇ. ಅವತ್ತು ಇರ್ತಕ್ಕಂಥ MPs ಏನಿರ್ತಾರಲ್ಲ ಅವರ ಒಂದು ಓಟು ಮೋರ್ ದ್ಯಾನ್ 2/3 ಆಗಿ ಇರಬೇಕು. ಸೊ ಅವಾಗ ಅದು ಸ್ಪೆಷಲ್ ಮೆಜಾರಿಟಿ ಅನಿಸ್ಕೊಳ್ಳುತ್ತೆ. ಸೊ ಹೀಗೆ ಜಡ್ಜಸ್ಗಳನ್ನ ತೆಗೆದು ಹಾಕೋದು ಅಷ್ಟು ಸುಲಭ ಇಲ್ಲ, ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಬೇಕು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೂ ಒಬ್ಬ ಯಾವುದೇ ಸುಪ್ರೀಂ ಕೋರ್ಟ್ ಜಡ್ಜು ಆಗಲಿ ಹೈಕೋರ್ಟ್ ಜಡ್ಜ್ ಆಗಲಿ ಇಲ್ಲಿವರೆಗೂ ಈ ರೀತಿ ತೆಗೆದು ಹಾಕಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ದೆರ್ ಈಸ್ ನೋ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ or even the high court has been removed so far. ಇಲ್ಲಿವರೆಗೆ ಸುಪ್ರೀಂ ಕೋರ್ಟನ ನ್ಯಾಯಾಧೀಶರಾಗಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಲಿ ಯಾರನ್ನು ಕೂಡ ತೆಗೆದು ಹಾಕಲಾಗಿಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಓಕೆ. ಸೊ ಒಂದು ಸಾರಿ ಈ ತೆಗೆದು ಹಾಕ್ತಕ್ಕಂಥ ಒಂದು ಕೇಸ್ ಬಂದಿತ್ತು, ಆ್ಯಕ್ಚುಲಿ ಕೋರ್ಟಿಗೆ ಬಂದಿತ್ತು, ಬಟ್ ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ತೆಗೆದು ಹಾಕಲಿಲ್ಲ ಅವ್ರನ್ನ. ಓಕೆ. ಸೊ ಈ ರೀತಿ ಅಂತ ಇದೆ. ಆ್ಯಂಡ್ ಮೂರನೇ ಪಾಯಿಂಟ್ ಅಂದರೆ ದೇರ್ ಈಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಹಣಕಾಸಿನ ಸ್ವಾತಂತ್ರ್ಯ ಇದೆ ನಮ್ಮ ಕೋರ್ಟ್ಗಳಿಗೆ. ಸುಪ್ರೀಂ ಕೋರ್ಟು ಹೈಕೋರ್ಟ್ ಆಗಲಿ ಎಲ್ಲ ಕೋರ್ಟ್ಗಳಿಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ. ಸೊ ಯಾವ ರೀತಿ ಅಂತ ಹೇಳಿದರೆ, ಸೊ ಇಲ್ಲಿ ಕೋರ್ಟ್ಗಳನ್ನು ವೆಚ್ಚ, ಕೋರ್ಟ್ಗಳಿಗೆ ಏನೋ ಬೇಕು, ಎಕ್ಸ್ಪೆನ್ಸಸ್ ವೆಚ್ಚ ಏನು ಬೇಕು, ಓಕೆ, ಸ್ಯಾಲರೀಸ್, ಓಕೆ, ಅವರಿಗೆ ಸ್ಯಾಲ್ರಿ ಕೊಡೋದು, ಅವರಿಗೆ ಅಲೋವೆನ್ಸ್ ಕೊಡೋದು, ಅವರಿಗೆ ಕಾರಿಗೆ ಪೆಟ್ರೋಲು ಎಲ್ಲ ಪ್ರತಿ ಕೋರ್ಟ್ ಆಗಲಿ ಜಡ್ಜಸ್ಸಿಗಾಗಲಿ ಅವರಿಗೆ ಬರ್ತಕ್ಕಂಥ ಈ ಹಣ ಏನಿದೆಯಲ್ಲ, ಇಟ್ ಈಸ್ ನಾಟ್ ಬೀಯಿಂಗ್ ವೋಟೇಬಲ್ ಇನ್ ಪಾರ್ಲಿಮೆಂಟ್. ಸರ್ಕಾರ ಯಾವುದೇ ಒಂದು ಹಣಕಾಸಿನ ವೆಚ್ಚ ಮಾಡಬೇಕಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಪರ್ಮಿಷನ್ ಬೇಕು. ಆದರೆ ಇಲ್ಲಿ ಜಡ್ಜಸ್ಗಳಿಗೆ ಕೊಡ್ತಕ್ಕಂಥ ಸ್ಯಾಲ್ರಿ ಮತ್ತು ಕೋರ್ಟಿಗೆ ಖರ್ಚು ವೆಚ್ಚ ಏನಿದ್ದಾವೆ ಅಲ್ಲ ಅದಕ್ಕೆ ಪಾರ್ಲಿಮೆಂಟ್ ವೋಟ್ ಬೇಕು ಅಂತಕ್ಕಂಥ ಕಂಡೀಷನ್ ಇಲ್ಲ. ಸೊ ಆ ವೋಟ್ ಇಲ್ದೇ ಅವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ದ್ಯಾಟ್ ವಿಲ್ ಪ್ರೊಟೆಕ್ಟ್ ದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಆ್ಯಂಡ್ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಇಟ್ ಈಸ್ ದ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅಂತ ಹೇಳಿದ್ರೆ ನ್ಯಾಯಾಂಗ ನಿಂದನೆ. ಸೊ ನೋಡಿ ಎಷ್ಟು ನಾವು ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಯಾರಾದರೂ ನ್ಯಾಯಾಂಗವನ್ನು ನಿಂದನೆ ಮಾಡಿದರೆ, ಓಕೆ, ಅದನ್ನು ನಿಂದನೆ ಕೆಟ್ಟದಾಗಿ ಬೈಯೋದು, ಓಕೆ, ಅದು ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ಸನ್ನು ಫಾಲೋ ಮಾಡದೇ ಇರೋದು, ಸೊ ಇದನ್ನು ನಿಂದನೆ ಅಂತ ಹೇಳ್ತಾರೆ. ಸುಮ್ಮನೆ ಯಾವುದೋ ಒಂದು ಜಡ್ಜ್ಮೆಂಟ್ ಕೊಟ್ಟ ತಕ್ಷಣ ಯಾರಾದರೂ ನ್ಯೂಸ್ ಪೇಪರಲ್ಲಿ ಅದನ್ನು ವಿರೋಧಿಸಿದ್ರೆ ಆಗಲ್ಲ. ಅವರು ವಿರೋಧಿಸೋ ರೀತಿ ಹೆಂಗಿರಬೇಕು ಅಂತ ಹೇಳಿದ್ರೆ ಅದು ನಿಂದನೆಯನ್ನು ಮಾಡಿದಂಗೆ ಇರಬೇಕು. ನ್ಯಾಯಾಂಗವನ್ನು ಬೈಯೋ ರೀತಿಯಲ್ಲಿ ಏನಾದರೂ ಬರೆದ್ರೆ ಅದು ನ್ಯಾಯಾಂಗ ನಿಂದನೆ ಆಕತಿ. ಸೊ ಹಂಗೇನಾದರೂ ಆದರೆ ಅಲ್ಲಿ ಕೋರ್ಟ್ ಏನು ಮಾಡ್ಬೋದು, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಎರಡೂ ಕೂಡ ಅವರು ಪನಿಷ್ಮೆಂಟನ್ನು ಕೊಡ್ಬೋದು. ಓಕೆ, ಪನಿಷ್ಮೆಂಟನ್ನು ಕೊಡ್ಬೋದು. ಸೊ ಈ ರೀತಿ ನಾವು ನಮ್ಮ ಜುಡಿಷಿಯರಿಯನ್ನು ನಾವು ಸ್ವಾತಂತ್ರ್ಯವಾಗಿ ಕಾಯ್ದಿರಿಸಿಕೊಂಡಿದ್ದೇವೆ. ಆ್ಯಂಡ್ ಐದನೇದು, ಇದೇ ಸ್ವಾತಂತ್ರ್ಯವನ್ನು ಕಾಯಲಿಕ್ಕೆ ಪಾರ್ಲಿಮೆಂಟ್, ಓಕೆ, ಪಾರ್ಲಿಮೆಂಟ್ ಶುಡ್ ನಾಟ್ ಡಿಸ್ಕಸ್ ದ ಕಂಡಕ್ಟ್ ಆಫ್ ಜಡ್ಜಸ್. ಓಕೆ, ನ್ಯಾಯಾಧೀಶರ ಒಂದು ಕಾರ್ಯ ಏನಿರುತ್ತೆ, ಅವರು ಕೋರ್ಟಲ್ಲಿ ಏನೇನು ಮಾತಾಡ್ತಾರೆ, ಅವರ ಒಂದು ಕಾರ್ಯ ಏನಿದೆ ಅದನ್ನು ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡೋ ಹಾಗಿಲ್ಲ. ಆದರೆ ಯಾವಾಗ ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿದ್ರೆ, ವೆನ್ ದೆರ್ ಈಸ್ ಅ ಮೋಷನ್ ಟು ರಿಮೂವ್ ದ ಜಡ್ಜ್. ಯಾವುದಾದ್ರೂ ಒಬ್ಬ ನಿರ್ದಿಷ್ಟವಾದಂಥ ನ್ಯಾಯಾಧೀಶರನ್ನು ತೆಗೆದು ಹಾಕ್ತಕ್ಕಂತಹ ಒಂದು ಚರ್ಚೆ ಏನಾದರೂ ಪಾರ್ಲಿಮೆಂಟಲ್ಲಿ ಆಗ್ತಾಯಿದ್ರೆ ಆವಾಗ ಮಾತ್ರ ಮಾತಾಡ್ಬೋದು ಅವರು. ಅದನ್ನು ಹೊರತುಪಡಿಸಿ ಬೇರೆಯ ಸಮಯದಲ್ಲಿ ಅವರು ಮಾತನಾಡೋ ಹಾಗಿಲ್ಲ. ಸೊ ಇದರಿಂದ ನಮ್ಮ ನ್ಯಾಯಾಂಗವನ್ನು ಸ್ವತಂತ್ರವಾಗಿ ಇಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಓಕೆ, ನೌ ವಿ ವಿಲ್ ಸಿ ದ ಸ್ಟ್ರಕ್ಚರ್ ಆಫ್ ದ ಜುಡಿಷಿಯರಿ. ನ್ಯಾಯಾಂಗದ ರಚನೆ ಹೆಂಗಿದೆ, ಸ್ಟ್ರಕ್ಚರ್ ಆಫ್ ದ ಜುಡಿಷಿಯರಿ. ಸೊ ನಮ್ಮ ಸಂವಿಧಾನ ನ್ಯಾಯಾಂಗದ ವ್ಯವಸ್ಥೆಯನ್ನು ಹೆಂಗೆ ಕೊಟ್ಟಿದೆ ಅಂದರೆ, ವಿ ಹ್ಯಾವ್ ಸಿಂಗಲ್ ಇಂಟಿಗ್ರೇಟೆಡ್
ಜುಡಿಷಿಯರಿ ಅಂದರೆ ಏಕ ಸಮಗ್ರ ನ್ಯಾಯಾಂಗ. ಇಂಟಿಗ್ರೇಟೆಡ್ ಅಂತ ಹೇಳಿದರೆ ಏಕ ಸಮಗ್ರ ನ್ಯಾಯಾಂಗ ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ಕೆಳಗಡೆ ಇಲ್ಲಿ ಲೋವರ್ ಕೋರ್ಟ್ಸ್ ಇರ್ತವೆ. ಓಕೆ, ಲೋವರ್ ಕೋರ್ಟ್ಸ್, ಇಲ್ಲಿ ಹೈಕೋರ್ಟ್, ಆ್ಯಂಡ್ ದೆನ್ ಕಮ್ಸ್ ದ ಸುಪ್ರೀಂ ಕೋರ್ಟ್. ಸೊ ಒಂದರ ಕೆಳಗೆ ಒಂದು ಬರ್ತದೆ. ಸೊ ಇದು ಆಲ್ ದೀಸ್ ಕೋರ್ಟ್ಸ್ ಆರ್ ಇಂಟಿಗ್ರೇಟೆಡ್, ಇವು ಸಮಗ್ರವಾಗಿ. ಇಲ್ಲಿ ಯಾವುದೇ ರೀತಿಯಾದಂಥ ರಾಜ್ಯಗಳಿಗೆ ಕೋರ್ಟ್ ಸಪ್ರೇಟ್ ಅಂತ ಇಲ್ಲ, ಕೇಂದ್ರಕ್ಕೆ ಸಪ್ರೇಟ್ ಕೋರ್ಟ್ ಅಂತ ಇಲ್ಲ. ಓಕೆ, ಸೊ ಎಲ್ಲ ಕೋರ್ಟ್ಗಳು ಏನಿದ್ದಾವೆ ದೇ ಆರ್ ಇಂಟಿಗ್ರೇಟೆಡ್, ಅವು ಸಮಗ್ರವಾಗಿ ಇದ್ದಾವೆ. ಸೊ ಈ ಕೋರ್ಟಿಂದ ಹೈಕೋರ್ಟಿಗೆ ಕೇಸ್ ಹೋಗ್ಬೋದು, ಲೋ ಕೋರ್ಟಿಂದ ಹೈಕೋರ್ಟಿಗೆ ಕೇಸ್ ಹೋಗ್ಬೋದು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗ್ಬೋದು. ಆ್ಯಂಡ್ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಡುತ್ತೆ ದ್ಯಾಟ್ ವಿಲ್ ಬಿ ಬೈಂಡಿಂಗ್ ಆನ್ ಆಲ್ ಅದರ್ ಕೋರ್ಟ್ಸ್. ಓಕೆ, ಸರ್ವೋಚ್ಚ ನ್ಯಾಯಾಲಯ ಏನು ಕೊಡುತ್ತೆ ಜಜ್ಮೆಂಟು, ಅದು ಉಚ್ಚ ನ್ಯಾಯಾಲಯ ಮತ್ತು ಅದರ ಕೆಳಗೆ ಇರ್ತಕ್ಕಂಥ ಕೋರ್ಟ್ ಎಲ್ಲದಕ್ಕೂ ಸಹಿತ ಅದು ಅನ್ವಯಿಸ್ತದೆ. ಸೊ ದಿಸ್ ಈಸ್ ವಾಟ್ ಈಸ್ ದ ಸಿಂಗಲ್ ಆ್ಯಂಡ್ ಇಂಟಗ್ರೇಟೆಡ್ ಜುಡಿಷಿಯರಿ ಅಂಥೇಳಿ ಹೇಳ್ಬೋದು ನಾವು. ಓಕೆ, ಸೊ ಈ ಸಿಂಗಲ್ ಆ್ಯಂಡ್ ಇಂಟಿಗ್ರೇಟೆಡ್ ಜುಡಿಷಿಯರಿಯಲ್ಲಿ ಸೊ ನಾವು ಯು ವಿಲ್ ಸಿ ದ ಫಂಕ್ಷನ್ಸ್ ಆಫ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆ್ಯಂಡ್ ದ district court. Okay, so here we have the supreme court. Okay, supreme court ಇದರ ಕೆಳಗಡೆ ಬರೋದು ಹೈಕೋರ್ಟ್, ಆ್ಯಂಡ್ ದೆನ್ ಅದರ ಕೆಳಗಡೆ ಬರೋದು ಡಿಸ್ಟ್ರಿಕ್ಟ್ ಕೋರ್ಟ್. ಓಕೆ, ಡಿಸ್ಟ್ರಿಕ್ಟ್ ಕೋರ್ಟ್. ಸೊ ಇದರ ಕೆಳಗಡೆ ಹಲವಾರು ಲೋವರ್ ಕೋರ್ಟ್ಸ್ ಬರ್ತವೆ. ಓಕೆ, ಲೋವರ್ ಕೋರ್ಟ್ಸ್. ಸೊ ಇಲ್ಲಿ ಮುನ್ಸಿಫ್ ಕೋರ್ಟು ಮತ್ತು ತಾಲೂಕಾ ಕೋರ್ಟ್ ಈ ಥರ ಬರ್ತವೆ, ಹಲವಾರು ಲೋವರ್ ಕೋರ್ಟ್ಸ್ಗಳು ಬರ್ತವೆ. ಸೊ ನಾವು ವಿಲ್ ಸಿ ದ ಸುಪ್ರೀಂ ಕೋರ್ಟ್. ಓಕೆ, ಸುಪ್ರೀಂ ಕೋರ್ಟಿನ ಒಂದು ಅಧಿಕಾರಗಳು, ಪವರ್ಸ್ ಏನು ಅಂಥೇಳಿ ನೋಡೋಣ. ಸುಪ್ರೀಂ ಕೋರ್ಟ್ ಏನಿದೆ, ಸೊ ಫಸ್ಟ್ ಒನ್, ಇಟ್ಸ್ ಡಿಸಿಷನ್ಸ್ ಆರ್ ಬೈಂಡಿಂಗ್ ಓಕೆ ಆನ್ ಆಲ್ ಕೋರ್ಟ್ಸ್. ಇದರ ಒಂದು ನಿರ್ಧಾರ ಏನಿದೆ ಅದು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕೋರ್ಟ್ಗಳಿಗೆ, ಎಲ್ಲ ನ್ಯಾಯಾಲಯಕ್ಕೂ ಸಹಿತ ಬದ್ಧ, ಅವು ಎಲ್ಲರೂ ಕಡ್ಡಾಯವಾಗಿ ಅದನ್ನು ಪಾಲಿಸಲೇಬೇಕು. ಎರಡನೇದ್ದು, ಸುಪ್ರೀಂ ಕೋರ್ಟ್ ಕ್ಯಾನ್ ಟ್ರಾನ್ಸ್ಫರ್ ದ ಹೈಕೋರ್ಟ್ ಜಡ್ಜಸ್. ಹೈಕೋರ್ಟ್ ಜಡ್ಜಸ್ ನಾವು ಆವಾಗಲೇ ಅಪಾಯಿಂಟ್ಮೆಂಟ್ ನೋಡಿದ್ವಿ. ಓಕೆ, ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಆಫ್ಟರ್ ಕನ್ಸಲ್ಟಿಂಗ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಬಟ್ ಟ್ರಾನ್ಸ್ಫರ್ ಮಾಡುವಾಗ ದಟ್ ವಿಲ್ ಬಿ ಡಿಸೈಡೆಡ್ ಎಂಟೈರ್ಲಿ ಬೈ ದ ಸುಪ್ರೀಂ ಕೋರ್ಟ್. ದೆನ್ ದ ಥರ್ಡ್ ಒನ್ ಈಸ್ ಸುಪ್ರೀಂ ಕೋರ್ಟ್ ಕ್ಯಾನ್ ಮೂವ್ ದ ಕೇಸಸ್ ಫ್ರಮ್ ಎನಿ ಕೋರ್ಟ್ ಟು ಇಟ್ ಸೆಲ್ಫ್. ಅಂದರೆ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ, ಬೇರೆ ಹೈಕೋರ್ಟ್ ಆಗಲಿ ಯಾವುದೇ ಲೋವರ್ ಕೋರ್ಟ್ ಆಗಲಿ ಅಲ್ಲಿಂದ ಕೇಸನ್ನು ತಗೊಂಡು ಅದು ತನಗೆ ವಹಿಸ್ಕೋಬೋದು ಆ ಕೇಸನ್ನು. ದಟ್ ಈಸ್ ವಾಟ್ ಈಸ್ ಇಟ್ ಕ್ಯಾನ್ ಮೂವ್ ಕೇಸಸ್ ಫ್ರಮ್ ಎನಿ ಕೋರ್ಟ್ ಟು ಇಟ್ ಸೆಲ್ಫ್. ಆ್ಯಂಡ್ ನಾಲ್ಕನೇದು, ಇಟ್ ಕ್ಯಾನ್ ಟ್ರಾನ್ಸ್ಫರ್ ದ ಕೇಸ್ ಫ್ರಮ್ ಒನ್ ಹೈಕೋರ್ಟ್ ಟು ಅದರ್. ಓಕೆ, ಒಂದು ಉಚ್ಚ ನ್ಯಾಯಾಲಯದಿಂದ ಇನ್ನೊಂದು ಉಚ್ಚ ನ್ಯಾಯಾಲಯಕ್ಕೆ ಕೇಸ್ಗಳನ್ನು ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಈ ಅಧಿಕಾರ ಕೂಡ ಸುಪ್ರೀಂ ಕೋರ್ಟಿಗೆ ಇರುತ್ತೆ. ಸೊ ನಾವು ವಿಲ್ ಸಿ ದ ಹೈಕೋರ್ಟ್. ಹೈಕೋರ್ಟಿನ ಒಂದಿಷ್ಟು ಅಧಿಕಾರಗಳು ಏನಪ್ಪ ಅಂತ ಹೇಳಿದರೆ, ಫಸ್ಟ್, ಇಟ್ ಕ್ಯಾನ್ ಹಿಯರ್ ದ ಅಪೀಲ್ಸ್ ಫ್ರಮ್ ಲೋವರ್ ಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಲಿ ಇನ್ನೂ ಉಳಿದಿರ್ತಕ್ಕಂಥ ಲೋವರ್ ಕೋರ್ಟ್ಸ್ ಆಗಲಿ. ಓಕೆ, ಅಲ್ಲಿಂದ ಮನವಿ ಏನು ಬರುತ್ತೆ, ಅಪೀಲ್ಸ್ ಅಂದರೆ ಮನವಿ, ಇಲ್ಲಿಂದ ಈ ಕೋರ್ಟಿಂದ ಮೇಲ್ಗಡೆ ಮನವಿ, ಇಲ್ಲಿ ಹೋಗ್ತಾರೆ ಫಸ್ಟ್ ಲೋವರ್ ಕೋರ್ಟಲ್ಲಿ ಜನ, ಅಲ್ಲಿ ಅವ್ರಿಗೆ ನ್ಯಾಯ ಸಿಗಲ್ಲ ಅಂದರೆ ದೇ ಕ್ಯಾನ್ ಅಪೀಲ್ ಟು ದ ಹೈಕೋರ್ಟ್, ಅವರು ಹೈಕೋರ್ಟಿಗೆ ಮನವಿಯನ್ನು ಸಲ್ಲಿಸ್ಬೋದು. ಸೊ ಅದು ಕೂಡ ಇದೆ. ಸೆಕೆಂಡ್, ಹೈಕೋರ್ಟ್ಸ್ ದೇ ಕ್ಯಾನ್ ಇಶ್ಯೂ ದ ರಿಟ್ಸ್. ನಾನು ರಿಟ್ ಬಗ್ಗೆ ಹೇಳಿದ್ದೀನಿ, ನಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡುವಾಗ ನಿಮಗೆ ರಿಟ್ಸ್ ಹೇಳ್ತೀನಿ. ರಿಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಸ್ಪೆಷಲ್ ಆರ್ಡರ್ಸ್. ಯಾವಾಗ ಇಶ್ಯೂ ಮಾಡ್ತಾರೆ, ಯಾವಾಗ ಮೂಲಭೂತ ಹಕ್ಕು ಚ್ಯುತಿ ಆಗ್ತದೆ, ವೆನ್ ದ ಫಂಡಮೆಂಟಲ್ ರೈಟ್ ಇಸ್ ವೈಲೇಟೆಡ್, ಆವಾಗ ರಿಟ್ಸನ್ನು ಇಶ್ಯೂ ಮಾಡ್ತಾರೆ. ಸುಪ್ರೀಂ ಕೋರ್ಟು ಮಾಡ್ಬೋದು, ಹೈಕೋರ್ಟ್ ಕೂಡ ಮಾಡ್ಬೋದು ಆವಾಗ. ಓಕೆ, ದೆನ್ ದ ಥರ್ಡ್ ಒನ್ ಈಸ್, ಓಕೆ, ಥರ್ಡ್ ಒನ್ ಹೈಕೋರ್ಟ್ ಏನಂತ ಹೇಳಿದ್ರೆ, ಇಟ್ ಡೀಲ್ಸ್ ವಿತ್ ದ ಕೇಸಸ್ ವಿತಿನ್
ದ ಸ್ಟೇಟ್ ಜುರಿಸ್ಡಿಕ್ಷನ್. ಓಕೆ, ಸೊ ಒಂದು ರಾಜ್ಯದ ಮಿತಿ ಒಳಗಡೆ ಇರತಕ್ಕಂಥ ಪ್ರಕರಣಗಳನ್ನು ಈ ಹೈಕೋರ್ಟ್ ಏನು ಮಾಡುತ್ತೆ, ಇದು ಅಂತಹ ಕೇಸ್ಗಳನ್ನು ಸಾಲ್ವ್ ಮಾಡುತ್ತೆ. ಇಟ್ ಡೀಲ್ಸ್ ವಿತ್ ದ ಕೇಸಸ್ ವಿತಿನ್ ದ ಸ್ಟೇಟ್. ಒಂದು ರಾಜ್ಯದ ಒಂದು ರೇಖೆ ಏನಿರುತ್ತೆ, ಗಡಿ ರೇಖೆ, ಅದರ ಒಳಗಡೆ ಬರ್ತಕ್ಕಂಥ ಕೇಸಸ್ಗಳನ್ನು ಈ ಹೈಕೋರ್ಟ್ಗಳು ಏನು ಮಾಡ್ತವೆ, ಸೊ ದೇ ವಿಲ್ ರಿಸಾಲ್ವ್ ಇಟ್. ಅವರು ಆ ಕೇಸನ್ನು ಸ್ಟಡಿ ಮಾಡ್ತಾರೆ, ಆ ಕೇಸನ್ನು ಕೇಳಿಸ್ಕೊತಾರೆ. ಅಲ್ಲಿ ಲಾಯರ್ ಇರ್ತಾರೆ, ವಾದ ಮಾಡೋರು, ಅವರಿಂದ ಕೇಳಿಸ್ಕೊಂಡು ಇವರು ಎಲ್ಲ ರೀತಿಯಾದಂಥ ಅನಾಲಿಸಿಸ್ನ ಮಾಡಿ ಅದಾದಮೇಲೆ ಜಡ್ಜ್ಮೆಂಟನ್ನು ಕೊಡ್ತಾರೆ. ಓಕೆ, ನೆಕ್ಸ್ಟ್ 4ನೇದ್ದು ಏನಪ್ಪ ಹೈಕೋರ್ಟ್ ಮಾಡೋದಂದರೆ, ದೇ ವಿಲ್ ಕಂಟ್ರೋಲ್. ಓಕೆ, ದೇ ವಿಲ್ ಕಂಟ್ರೋಲ್ ಆ್ಯಂಡ್ ಸೂಪರ್ವೈಸ್ ಓಕೆ ಅದರ್ ಲೋವರ್ ಕೋರ್ಟ್ಸ್. ಡಿಸ್ಟ್ರಿಕ್ಟ್ ಕೋರ್ಟು, ಬೇರೆ ಕೋರ್ಟ್ಗಳನ್ನು ಇವರು ಮೇಲ್ವಿಚಾರಣೆ ಮತ್ತು ನಿಯಂತ್ರಣೆಯನ್ನು ಮಾಡ್ತಾರೆ ಹೈಕೋರ್ಟು. ಸೊ ನಾವು ಲೆಟ್ಸ್ ಸಿ ದ ಡಿಸ್ಟ್ರಿಕ್ಟ್ ಕೋರ್ಟ್. ಡಿಸ್ಟ್ರಿಕ್ಟ್ ಕೋರ್ಟ್ ಏನು ಮಾಡುತ್ತೆ, ಇಟ್ ಡೀಲ್ಸ್ ವಿತ್ ದ ಕೇಸಸ್ ವಿತಿನ್ ದ ಡಿಸ್ಟ್ರಿಕ್ಟ್. ಒಂದು ಜಿಲ್ಲೆಯ ವ್ಯಾಪ್ತಿ ಏನು ಬರುತ್ತೆ, ಅದರೊಳಗಡೆ ಬರ್ತಕ್ಕಂತಹ ಆ ಕೇಸ್ಗಳು ಏನು ಬರ್ತವೆ, ಅವುಗಳನ್ನು ಈ ಡಿಸ್ಟ್ರಿಕ್ಟ್ ಕೋರ್ಟ್ ಡೀಲ್ ಮಾಡುತ್ತೆ. ಓಕೆ, ಆ್ಯಂಡ್ ದಿಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಇಟ್ ಹಿಯರ್ಸ್ ಅಪೀಲ್ಸ್ ಓಕೆ ಫ್ರಮ್ ಅದರ್ ಲೋವರ್ ಕೋರ್ಟ್ಸ್. ಇದ್ರ ಕೆಳಗಡೆ ಇರ್ತಕ್ಕಂಥ ಕೋರ್ಟ್ಸ್ ಏನಿರ್ತವೆ ಅಲ್ಲಿಂದ ಮನವಿ ಕೂಡ ಸಲ್ಲಿಸಬಹುದು. ಓಕೆ, ಅದು ಕೂಡ ಇದೆ. ಓಕೆ, ದೆನ್ ಈ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆ, ಇಟ್ ಹಿಯರ್ಸ್ ಕೇಸಸ್ ಇನ್ವಾಲ್ವಿಂಗ್ ಸೀರಿಯಸ್ ಕ್ರಿಮಿನಲ್ ಅಫೆನ್ಸ್. ಓಕೆ, ಕ್ರಿಮಿನಲ್ ಅಪರಾಧಗಳು ಏನಾದರೂ ಇದ್ದರೆ ಅಂತಹ ಒಂದು ಸೀರಿಯಸ್ ಕೇಸ್ಗಳನ್ನು ಸಹಿತ ನಮ್ಮ ಜಿಲ್ಲಾ ನ್ಯಾಯಾಲಯ ಏನಿದೆ ಅದು ಅಂತಹ ಕೇಸ್ಗಳನ್ನು ಡೀಲ್ ಮಾಡ್ತದೆ. ಓಕೆ, ಸೊ ಇದರ ಕೆಳಗಡೆ ಈ ಜಿಲ್ಲಾ ಕೋರ್ಟ್ ಏನಿದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆ, ಸೊ ಇದರ ಕೆಳಗಡೆ ಬರ್ತಕ್ಕಂಥ ಕೋರ್ಟ್ಸ್, ಓಕೆ, ಅವುಗಳನ್ನು ನಾವು ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಈ ಸಬಾರ್ಡಿನೇಟ್ ಕೋರ್ಟ್ಸ್ ಏನಿದಾವೆ ಇವು ಸಣ್ಣ ಪುಟ್ಟ ಸಿವಿಲ್ ಕೇಸಸ್, ಓಕೆ, ಆಮೇಲೆ ಕ್ರಿಮಿನಲ್ ಕೇಸಸ್, ಓಕೆ, ಅಂಥವುಗಳನ್ನು ನೋಡ್ಕೊಳ್ಳುತ್ತೆ. ಸಿವಿಲ್ ಕೇಸಸ್ ಮತ್ತು ಸಣ್ಣ ಪುಟ್ಟ ಕ್ರಿಮಿನಲ್ ಕೇಸಸ್ಗಳನ್ನು ಈ ಸಬಾರ್ಡಿನೇಟ್ ಕೋರ್ಟ್ಸ್ಗಳು ನೋಡುತ್ತೆ. ಸೊ ದಿಸ್ ಈಸ್ ದ ಎಂಟೈರ್ ಸ್ಟ್ರಕ್ಚರ್ ಆಫ್ ದ ಜುಡಿಷಿಯರಿ ಅಥವಾ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್, ದಟ್ ಈಸ್ ದ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ವ್ಯಾಪ್ತಿ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ದ ಜುರಿಸ್ಡಿಕ್ಷನ್, ಓಕೆ, ದ ಜುರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ and its scope of power. ಅದರ ನ್ಯಾಯ ವ್ಯಾಪ್ತಿ, ಓಕೆ, ಅದಾದಮೇಲೆ ಅದರ ಅಧಿಕಾರದ ವ್ಯಾಪ್ತಿ, ಇವೆರಡರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಜುರಿಸ್ಡಿಕ್ಷನ್ ಆ್ಯಂಡ್ ದ ಸ್ಕೋಪ್ ಆಫ್ ಪವರ್ ಆಫ್ ಸುಪ್ರೀಂ ಕೋರ್ಟ್. ಸೊ ಇದರಲ್ಲಿ ಜುರಿಸ್ಡಿಕ್ಷನ್ನಲ್ಲಿ ನಮಗೆ ಮೊದಲು ಬರೋದು, ಇಟ್ ಈಸ್ ದ ಒರಿಜಿನಲ್ ಜುರಿಸ್ಡಿಕ್ಷನ್. ಒರಿಜಿನಲ್ ಜುರಿಸ್ಡಿಕ್ಷನ್ ಅಥವಾ ಮೂಲ ನ್ಯಾಯ ವ್ಯಾಪ್ತಿ. ಮೂಲ ನ್ಯಾಯವ್ಯಾಪ್ತಿ ಅಥವಾ ಒರಿಜಿನಲ್ ಜುರಿಸ್ಡಿಕ್ಷನ್ ಅಂದರೆ ಇಲ್ಲಿ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ಇಂಥ ಕೇಸ್ಗಳನ್ನು ತಗೊಳ್ಳುತ್ತೆ. ಓಕೆ, ಸೊ ಆ್ಯಂಡ್ ಯಾರೇ ಆಗಲಿ ಪಾರ್ಟೀಸ್ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಇದನ್ನು ನಾವು ಒರಿಜಿನಲ್ ಜುರಿಸ್ಡಿಕ್ಷನ್ ಅಂಥೇಳಿ ಹೇಳ್ತೀವಿ. ಸೊ ಈ ಥರದ ಒರಿಜಿನಲ್ ಜುರಿಸ್ಡಿಕ್ಷನ್ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ವೆನ್ ದೆರ್ ಈಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ದ ಸೆಂಟರ್ ವರ್ಸಸ್ ಸ್ಟೇಟ್. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಬಿಕ್ಕಟ್ಟು ಇದ್ದಾಗ, ಸೊ ದಟ್ ವಿಲ್ ಬಿಕಮ್ ಅ ಒರಿಜಿನಲ್ ಜುರಿಸ್ಡಿಕ್ಷನ್. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರ ಇಂತಹ ಕೇಸಸ್ಗಳನ್ನು ತಗೊಳ್ತದೆ, ಹೈಕೋರ್ಟಿಗಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಹೈಕೋರ್ಟಿಗಿಲ್ಲ. ಕೇಂದ್ರ ಮತ್ತು ರಾಜ್ಯದ ಬಿಕ್ಕಟ್ಟುಗಳು ನೇರ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಒಂದು ಅಧಿಕಾರ ಇರತಕ್ಕಂಥದ್ದು. ಅದಾದಮೇಲೆ ಸ್ಟೇಟ್ ವರ್ಸಸ್ ಅನದರ್ ಸ್ಟೇಟ್, ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯ, ಇವುಗಳ ಮಧ್ಯೆ ಏನಾದರೂ ಬಿಕ್ಕಟ್ಟಾದರೆ, ಉದಾಹರಣೆಗೆ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಆಗ್ತಕ್ಕಂಥ ಕಾವೇರಿ ನದಿಯ ಒಂದು ಬಿಕ್ಕಟ್ಟು. ಸೊ ಇಂತಹ ಕೇಸ್ಗಳು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ ಹೋಗುತ್ತೆ.
ಓಕೆ. ದೆನ್ ಮೂರನೆಯದ್ದು, ಇಟ್ ಈಸ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸೆವರಲ್ ಸ್ಟೇಟ್ಸ್. ಕೇಂದ್ರ ಮತ್ತು ಹಲವು ರಾಜ್ಯಗಳು, ಓಕೆ, ಇವರುಗಳ ಮಧ್ಯೆ ಬಿಕ್ಕಟ್ಟು ಬಂದಾಗ ಸೊ ಅಂತಹ ಕೇಸಸ್ಗಳು ದೇ ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್. ಸೊ ದಿಸ್ ಈಸ್ ಅಬೌಟ್ ದ ಒರಿಜಿನಲ್ jurisdiction of the Supreme Court. So now let's see. So in such cases of the original jurisdiction nalli, okay, here the Supreme Court, okay, Supreme Court is the final authority. Okay, so ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಮತ್ತೆ ಯಾರು ಇಲ್ಲ, ಓಕೆ, ಅವರೇ ಅಲ್ಲಿ ಫೈನಲ್, ದೇ ಆರ್ ದ ಫೈನಲ್ ಅಥಾರಿಟಿ ಆ್ಯಂಡ್ ದೇ ವಿಲ್ ಆ್ಯಕ್ಟ್ ಆ್ಯಸ್ ದ ಅಂಪೈರ್. ಓಕೆ, ಒಂದು ಮ್ಯಾಚಲ್ಲಿ, ಒಂದು ಸ್ಪೋರ್ಟ್ಸ್ ಮ್ಯಾಚಲ್ಲಿ ಯಾವ ಥರ ನಿರ್ಣಾಯಕರು ಅಂಪೈರ್ಸ್ ಇಂಪಾರ್ಟೆಂಟ್ ಅಲ್ಲ, ಸೊ ಅದೇ ಥರ ಇಲ್ಲಿ ಕೇಂದ್ರ ರಾಜ್ಯಗಳ ಮಧ್ಯೆ, ರಾಜ್ಯಗಳ ಮಧ್ಯೆ, ಕೇಂದ್ರ ಮತ್ತು ಹಲವು ರಾಜ್ಯಗಳು, ಸೊ ಇವರುಗಳ ಮಧ್ಯೆ ಬಿಕ್ಕಟ್ಟು ಬಂದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ವಿಲ್ ಬಿ ದ ಅಂಪೈರ್. ಓಕೆ, ಸೊ ದೇ ವಿಲ್ ಮೇನ್ಲಿ ಡೀಲ್ ವಿತ್ ದ ಫೆಡರಲ್ ಮ್ಯಾಟರ್ಸ್. ಓಕೆ, ಎಂತಹ ಕೇಸ್ಗಳು ಅಂದರೆ ದ ಕೇಸಸ್ ದಟ್ ಆರ್ ರಿಲೇಟೆಡ್ ಟು ದ ಫೆಡರಲಿಸಮ್, ಅಥವಾ ಸಂಯುಕ್ತ ರಾಷ್ಟ್ರದಲ್ಲಿ ಕೇಂದ್ರ ರಾಜ್ಯಗಳ ಮಧ್ಯೆ ಸಂಬಂಧಗಳು ಆಗಿರ್ಬೋದು. ಓಕೆ, ಸೊ ಅಥವಾ ರಾಜ್ಯಗಳ ಮಧ್ಯೆ ಇರತಕ್ಕಂತಹದ್ದು. ಸೊ ಇಂತಹ ಸಂಬಂಧಗಳಲ್ಲಿ ಫೆಡರಲ್ ಮ್ಯಾಟರ್ಸ್ ಅಲ್ಲಿ ದೇ ವಿಲ್ ಬಿ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟಿಗೆ ಮಾತ್ರ ಆ ಒಂದು ಅಧಿಕಾರ ಇರುತ್ತೆ. ಆ್ಯಂಡ್ ಅದಾದಮೇಲೆ ದ ಸುಪ್ರೀಂ ಕೋರ್ಟ್ it can interpret, okay, it can interpret the powers of union and states, okay, states as laid down in the constitution. ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಕೇಂದ್ರ ಮತ್ತು ರಾಜ್ಯಗಳಿಗೆ ಏನು ಅಧಿಕಾರ ಇದೆ ಸಂವಿಧಾನದಲ್ಲಿ, ಸೊ ಅದನ್ನು ಇವರು ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು ಅಂದರೆ ಅದರ ಅರ್ಥವನ್ನು ವಿವರಿಸಬಹುದು, ಇಂಟರ್ಪ್ರಿಟೇಷನ್ಸ್ ಮಾಡ್ಬೋದು. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ಕೆಲವೊಂದು ಸರಿ ಏನಾಗುತ್ತವೆ, ಅದರ ಅರ್ಥಗಳು ಬಹಳ ಬ್ರಾಡಾಗಿ ಕೊಡ್ತಕ್ಕಂಥದ್ದು, ವಿಸ್ತಾರವಾದಂಥ ಅರ್ಥವನ್ನು ಕೊಡ್ತಾ ಇರ್ತವೆ. ಅಂಥವುಗಳನ್ನು ಅರ್ಥ ವಿವರಿಸ್ತಕ್ಕಂಥದ್ದು, ಇಂಟರ್ಪ್ರಿಟೇಷನ್ ಮಾಡೋದು ಕೂಡ ಇಟ್ ಈಸ್ ದ ಸುಪ್ರೀಂ ಕೋರ್ಟ್. ಸೊ ಆ್ಯಂಡ್ ನಾನಿಲ್ಲಿ ಮೇಲ್ಗಡೆ ಹೇಳಿದಾಗೆ ಫೆಡರಲ್ ಮ್ಯಾಟರ್ಸ್ ಅಂತ ಹೇಳಿದ್ನಲ್ಲ, ಉದಾಹರಣೆಗೆ ಕೊಡೋದಾದರೆ ಫೆಡರಲ್ ಮ್ಯಾಟರ್ಸ್ ರಿಲೇಟೆಡ್ ಅನ್ನೋದಾದರೆ ಶೆಡ್ಯೂಲ್ 7 ನಮ್ಮ ಪಾರ್ಲಿಮೆಂಟಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಶೆಡ್ಯೂಲ್ 7ರ ಬಗ್ಗೆ. ಶೆಡ್ಯೂಲ್ 7ರಲ್ಲಿ ಯೂನಿಯನ್ ಲಿಸ್ಟ್ ಅಂತ ಬರುತ್ತೆ, ಓಕೆ, ಆ್ಯಂಡ್ ದೆನ್ ದ ಸ್ಟೇಟ್ ಲಿಸ್ಟ್ ಅಂತ ಬರುತ್ತೆ, ಆ್ಯಂಡ್ ದೆನ್ ದ ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿ ಕೇಂದ್ರ ಮಾತ್ರ ಕಾನೂನು ಮಾಡ್ಬೋದು, ಇಲ್ಲಿ ರಾಜ್ಯ ಮಾಡ್ಬೋದು, ಇಲ್ಲಿ ಇಬ್ಬರು ಮಾಡ್ಬೋದು. ಓಕೆ, ಇಲ್ಲಿ ಫೆಡರಲ್ ಮ್ಯಾಟರ್ಸ್ ಅಂದರೆ ಸಪೋಸ್ ಸ್ಟೇಟ್ ಲಿಸ್ಟಲ್ಲಿ ರಾಜ್ಯಗಳ ಪಟ್ಟಿ ಏನಿದೆ, ಇದರಲ್ಲಿ ಏನಾದರೂ ಸಂಸತ್ತು ತಿದ್ದುಪಡಿ ತರಬೇಕಾದ್ರೆ, ಓಕೆ, ಸಂಸತ್ತು ಒಂದು ವೇಳೆ ತಿದ್ದುಪಡಿ ತಗೊಂಬಂದರೆ, ಓಕೆ, ಸೊ ಈ ಲಿಸ್ಟಲ್ಲಿ ಅಥವಾ ಕನ್ಕರೆಂಟ್ ಲಿಸ್ಟಲ್ಲಿ, ಸೊ ಅಂತಹ ಸಂದರ್ಭಗಳು, ಅಂಥ ಏನಾದರೂ ಕೇಸ್ಗಳಾದರೆ, ಬಿಕ್ಕಟ್ಟುಗಳು ಬಂದರೆ ಅದು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸೊ ಈ ಥರದ ಫೆಡರಲ್ ಮ್ಯಾಟರ್ಸ್ ಟೋಟಲ್ ನಮ್ಮ ಸಂಯುಕ್ತ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು, ಕೇಂದ್ರ ರಾಜ್ಯಗಳ ಮಧ್ಯೆ ಏನಾದರೂ ಬಿಕ್ಕಟ್ಟುಗಳು, ರಾಜ್ಯಗಳ ಮಧ್ಯೆ ಬಿಕ್ಕಟ್ಟು, ಅಂತಹ ಕೇಸ್ಗಳು, ಸೊ ಅವನ್ನು ಡೈರೆಕ್ಟಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ನಾವು ಅಪೀಲ್ ಸಲ್ಲಿಸಬಹುದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ. ಓಕೆ, ಹೈಕೋರ್ಟಿಂದ ಮತ್ತೆ ಮೇಲೆ ಅಪೀಲು ಅದಿಲ್ಲ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಒರಿಜಿನಲ್ ಜ್ಯುರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೌ ದ ಸೆಕೆಂಡ್ ಒನ್ ಈಸ್ ಇಟ್ ಈಸ್ ದ ಅಪೆಲೆಟ್. ಓಕೆ, ಅಪೆಲೆಟ್ ಜ್ಯುರಿಸ್ಡಿಕ್ಷನ್. ಸಿ, ಅಪೆಲೆಟ್ ಈಸ್ ನಥಿಂಗ್ ಬಟ್ ಮೇಲ್ಮನವಿನ ಸಲ್ಲಿಸೋದು. ನಾವು ಕೆಳಗಿನ ಕೋರ್ಟ್ಗಳಿಗೆ ಹೋಗ್ತೀವಿ, ಸೊ ಅಲ್ಲಿ ನಮಗೆ ನ್ಯಾಯ ಸಿಗಂಗಿಲ್ಲ. ಸೊ ಆವಾಗ ನಾವು ಏನು ಮಾಡ್ಬೋದು, ನಾವು ಹೈಕೋರ್ಟಿಗೆ ಹೋಗ್ತೀವಿ, ಹೈಕೋರ್ಟಲ್ಲೂ ನ್ಯಾಯ ಸಿಗಲ್ಲ, ಅಲ್ಲಿಂದ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಈ ಥರ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟ್ ಮೆಟ್ಟಿಲನ್ನು ಹತ್ತುವುದನ್ನು ನಾವು ಏನು ಹೇಳ್ತೀವಿ, ಅಪೀಲ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಲೋವರ್ ಕೋರ್ಟ್ ಇದೆ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಅಂದ್ಕೊಳ್ಳಿ, ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ, ಇಲ್ಲಿಂದ ನಾವು ಹೈಕೋರ್ಟಿಗೆ ಹೋಗ್ತೇವೆ, ಹೈಕೋರ್ಟಲ್ಲೂ ನ್ಯಾಯ ಸಿಗಲ್ಲ, ಅಲ್ಲಿಂದ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇದನ್ನು ನಾವು ಅಪೀಲ್ ಅಂದರೆ ಮೇಲ್ಮನವಿ, ಈ ರೀತಿ ಹೋಗೋದನ್ನು ನಾವು ಏನು ಹೇಳ್ತೀವಿ, ಅಪೆಲೆಟ್ ಜ್ಯುರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಸೊ ಯಾವ ಕೇಸಲ್ಲಿ ಸುಪ್ರೀಂ ಕೋರ್ಟಿಗೆ ಈ ಒಂದು ವ್ಯಾಪ್ತಿ ಇದೆ, ನ್ಯಾಯ ವ್ಯಾಪ್ತಿ ಇದೆ ಅಪೆಲೆಟಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಫಾರ್ ದ ಸಿವಿಲ್, ಓಕೆ, ಸೀರಿಯಸ್ ಸಿವಿಲ್ ಕೇಸಸ್ ಆ್ಯಂಡ್ ಈವನ್ ದ ಕ್ರಿಮಿನಲ್ ಕೇಸಸ್.
ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಅಪೆಲೆಟ್ ಜ್ಯೂರಿಸ್ಡಿಕ್ಷನ್ ಇರುತ್ತೆ. ಆ್ಯಂಡ್ ಈವನ್ ಇಫ್ ದೇರ್ ಈಸ್ ಎನಿ ಮ್ಯಾಟರ್ಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನ್, ಯಾವುದೋ ಒಂದು ಕೇಸಲ್ಲಿ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ರೊವಿಷನನ್ನು ಇಂಟರ್ಪ್ರಿಟ್ ಮಾಡಬೇಕು, ಅದರ ಅರ್ಥ ವಿವರಿಸಬೇಕು. ಓಕೆ, ಲೋವರ್ ಕೋರ್ಟ್, ಹೈಕೋರ್ಟು, ಲೋವರ್ ಕೋರ್ಟ್ಗಳು ಅದರ ಅರ್ಥವನ್ನು ವಿಭಿನ್ನವಾಗಿ ಅರ್ಥೈಸಿಕೊಂಡಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಸಹಿತ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಸೊ ಇದನ್ನು ನಾವು ಅಪೆಲೆಟ್ ಜ್ಯೂರಿಸ್ಡಿಕ್ಷನ್ ಅಂತೇಳಿ ನಾವು ಏನು ಮಾಡ್ತೀವಿ, ಇದನ್ನು ಕರಿತೇವೆ. ಸೊ ಇದರಲ್ಲಿ ನಾವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗುವ ಇದು ಇರಲ್ಲ. ಓಕೆ, ಸೊ ಪ್ರೊವಿಷನ್ ಇರಲ್ಲ. ಫಸ್ಟ್ ಲೋವರ್ ಕೋರ್ಟಿಂದ ಹೈಕೋರ್ಟ್, ದೆನ್ ಯು ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್. ಸೊ ಅದಕ್ಕೋಸ್ಕರ ಇದನ್ನು ನಾವೇನು ಹೇಳ್ತೀವಿ, ಅಪೆಲೆಟ್ ಜ್ಯೂರಿಸ್ಡಿಕ್ಷನ್ ಅಂತೇಳಿ ನಾವು ಹೇಳ್ತೀವಿ, ಇದನ್ನು ಕರಿತೇವೆ. ಸೊ ದ ನೆಕ್ಸ್ಟ್ ಥರ್ಡ್ ಒನ್ ಈಸ್, ದ ಥರ್ಡ್ ಟೈಪ್ ಈಸ್ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್. ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್, ಸಲಹೆಯ ನ್ಯಾಯವ್ಯಾಪ್ತಿ, ಸಲಹೆ ಕೊಡ್ಬೋದು. ಸುಪ್ರೀಂ ಕೋರ್ಟು ಕೆಲವೊಂದು ಸರಿ ಸಲಹೆಯನ್ನು ಕೊಡ್ಬೋದು. ಯಾವಾಗ ಕೊಡ್ಬೋದು ಅಂದರೆ, ವೆನ್ ದ ಪ್ರೆಸಿಡೆಂಟ್, ಓಕೆ, ರಾಷ್ಟ್ರಪತಿಗಳು ಇವರಿಗೆ ಮನವಿಯನ್ನು ಕೊಡಬೇಕು. ಸೊ ಈ ಥರದ ಒಂದು ಕಾನೂನು ಅಥವಾ ಈ ಥರದ ಒಂದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನೂನಾಗಲಿ, ನಮ್ಮದು ಸಂವಿಧಾನದ ಒಂದು ಪ್ರೊವಿಷನ್ ಆಗಲಿ, ಸೊ ಇದಕ್ಕೆ ನಮಗೆ ಅಡ್ವೈಸ್ ಮಾಡಿ, ಲೀಗಲಿ ನಮಗೆ ಅಡ್ವೈಸ್ ಮಾಡಿ ಅಂಥೇಳಿ ಕೇಳ್ಬೋದು. ಸೊ ಆವಾಗ ಇಟ್ ಈಸ್ ನೋನ್ ಆಸ್ ದ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಸೊ ಪ್ರೆಸಿಡೆಂಟು ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂದರೆ, ಯೂಶ್ವಲಿ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್, ಸಂವಿಧಾನಕ್ಕೂ ಮುಂಚೆ ಕಾನೂನುಗಳು, ಬ್ರಿಟಿಷ್ ಕಾಲದಲ್ಲಿದ್ದಂತಹ ಕಾನೂನುಗಳು, ಅದರ ಒಂದು ಅರ್ಥ ವಿವರಿಸೋದಾಗಲಿ, ಓಕೆ, ಅದಕ್ಕೆ ಸುಪ್ರೀಂ ಕೋರ್ಟ್ನ ಸಲಹೆ ಬೇಕಾದರೆ, ಸೊ ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ಪ್ರೆಸಿಡೆಂಟ್ ಕ್ಯಾನ್ ಆಸ್ಕ್ ಫಾರ್ ದ ಅಡ್ವೈಸ್. ಸುಪ್ರೀಂ ಕೋರ್ಟ್ ನೀವು ನಮಗೆ ಇದರ ಬಗ್ಗೆ ಅಡ್ವೈಸ್ ಮಾಡಿ, ಲೀಗಲಿ ನಮಗೆ ಅಡ್ವೈಸ್ ಮಾಡಿ ಕಾನೂನಾತ್ಮಕವಾಗಿ ಅಂಥೇಳಿ ಸಲಹೆಯನ್ನು ಕೇಳ್ಬೋದು. ಓಕೆ, ಎರಡನೇದ್ದು ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಅಳವಡಿಸಿಕೊಂಡ ನಂತರ 1950 ಜನವರಿ 26 ಅದರ ನಂತರ ಏನಾದರೂ ಲಾಸ್, ಓಕೆ, ಕಾನೂನುಗಳಾಗಿರ್ಬೋದು ಅಥವಾ ಸಂವಿಧಾನದ ಸಂಬಂಧಪಟ್ಟಂತಹವು, ಓಕೆ, ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳು ಅಥವಾ ಅದರ ಅರ್ಥ ವಿವರಣೆ, ಓಕೆ, ಅದಕ್ಕೆ ಸರ್ಕಾರಕ್ಕೆ ಏನಾದರೂ ಕಾನೂನಾತ್ಮಕ ಸಲಹೆಗಳು ಬೇಕಾದರೆ, ಸೊ ಅಂಥ ಸಂದರ್ಭದಲ್ಲೂ ಸಹಿತ ರಾಷ್ಟ್ರಪತಿಗಳು ನಮಗೆ ಸಲಹೆ ಕೊಡಿ ಅಂತೇಳಿ ಕೇಳ್ಬೋದು. ಸೊ ಇದರ ಮೂಲಕ, ಈ ಸಲಹೆ ಏನಿದೆಯಲ್ಲ, ಇದರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಉಪಯೋಗ ಅಂದರೆ, ಮೊದಲನೆಯದ್ದು, ಸೊ ಲೀಗಲಿ ಅಡ್ವೈಸ್ ತೊಗೋಬೋದು, ಕಾನೂನಾತ್ಮಕವಾದಂಥ ಸಲಹೆಯನ್ನು ನಾವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದಿಂದ ತೊಗೋಬೋದು. ಓಕೆ, ಸೊ ಆವಾಗ ನಾವೇನು ಮಾಡ್ಬೋದು, ಒಂದು ಕಾನೂನನ್ನು ನಾವು ಕಾಪಾಡ್ಕೋಬೋದು, ದ ರೂಲ್ ಆಫ್ ಲಾ, ಓಕೆ, ಅದನ್ನು ನಾವು ಕಾಪಾಡ್ಕೋಬೋದು. ಓಕೆ, ಎರಡನೇದ್ದು, ಸಪೋಸ್ ಸರ್ಕಾರ ಅದರ ಸಲಹೆ ಕೇಳಿಲ್ಲ, ಏನೋ ಒಂದು ಕಾನೂನು ತೊಗೊಂಡು ಬಂದುಬಿಟ್ರು ಅಂಥೇಳಿ, ಮತ್ತು ಅದು ಯಾರಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ ಅದು ಒಂದು ಕೇಸಸ್ ನಡೆದು, ಓಕೆ, ಅದನ್ನು ಸುಪ್ರೀಂ ಕೋರ್ಟ್ ಏನಾದರೂ ತೆಗೆದು ಹಾಕೋದು, ಸೊ ಈ ಥರದ ಸಮಸ್ಯೆ ಆಗಬಾರ್ದು ಅಂಥೇಳಿ ಮೊದಲೇ ಸುಪ್ರೀಂ ಕೋರ್ಟಿಗೆ ಸಲಹೆಯನ್ನು ತೊಗೊಂಡ್ಬಿಡ್ತಾರೆ. ಸೊ ಈ ಥರದ ಉಪಯೋಗಗಳು ಈ ಸಲಹೆಯ ನ್ಯಾಯವ್ಯಾಪ್ತಿ ಅಂತೇನಿದೆ ಇದರಲ್ಲಿ ಬರ್ತಕ್ಕಂಥದ್ದು. ದಿಸ್ ಈಸ್ ನೋನ್ ಆಸ್ ದ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್. ಸೊ ಅಪಾರ್ಟ್ ಫ್ರಮ್ these powers, there is one more that I already told, that is writs jurisdiction. ಓಕೆ, ರಿಟ್ ಅರ್ಜಿ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಓಕೆ, ರಿಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಪೆಷಲ್ ಆರ್ಡರ್ ವಿಚ್ ಈಸ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್. ಓಕೆ, ಸೊ ಯಾವಾಗ ಈ ರಿಟ್ ಜ್ಯೂರಿಸ್ಡಿಕ್ಷನ್ ಬರುತ್ತೆ ಅಂದರೆ, ವೆನ್ ದೇರ್ ಈಸ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಏನಾದರೂ ಚ್ಯುತಿಯಾದರೆ, ಓಕೆ, ಅಂಥ ಸಂದರ್ಭದಲ್ಲಿ ಈ ರಿಟ್ ಜ್ಯೂರಿಸ್ಡಿಕ್ಷನ್ ಅಂತೇಳಿ ಬರುತ್ತೆ. ಸುಪ್ರೀಂ ಕೋರ್ಟಿಗೆ ಡೈರೆಕ್ಟಾಗಿ ನಾವು ಹೋಗ್ಬೋದು. ಸುಪ್ರೀಂ ಕೋರ್ಟು ರಿಟ್ಸನ್ನು, ಸ್ಪೆಷಲ್ ರಿಟ್ಸ್ಗಳನ್ನು, ಸ್ಪೆಷಲ್ ಆರ್ಡರ್ಗಳನ್ನು ಅಲ್ಲಿ ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರಿಗೆ ಅದನ್ನು ಇಶ್ಯೂ ಮಾಡ್ತಾರೆ. ಆ್ಯಂಡ್ ಇವರ ಒಂದು ಆರ್ಡರ್ ಮೇಲೆ ದ ಎಕ್ಸಿಕ್ಯೂಟಿವ್ಸ್, ಕಾರ್ಯಾಂಗ ಏನಿದೆ, ಓಕೆ, ಸೊ ಅವರು ಆ ಒಂದು ಅಧಿಕಾರವನ್ನು ಚಲಾಯಿಸ್ತಾರೆ. ಸೊ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ಇದರ ಒಂದು ರಿಟ್ ಅಲ್ಲಿ ಒಂದು ಟೈಪ್ ಬರುತ್ತೆ, ದಟ್ ಈಸ್ ನೋನ್ ಆಸ್ ದ ಹೇಬಿಯಸ್ ಕಾರ್ಪಸ್. ಓಕೆ, ಹೇಬಿಯಸ್ ಕಾರ್ಪಸ್. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಸಪೋಸ್ ಯಾರೋ ಒಬ್ಬ ವ್ಯಕ್ತಿಯನ್ನು ಯಾರಾದರೂ ಅವರು ಹೌಸ್ ಅರೆಸ್ಟ್ ಮಾಡಿದರೆ, ಓಕೆ, ಹೌಸ್ ಅರೆಸ್ಟ್ ಆಗಿರ್ಬೋದು, ಅಥವಾ ಅವರನ್ನು ಸಮಾಜದಿಂದ ದೂರ ಇಡೋದಕ್ಕೆ ಅವರನ್ನು ಮನೆಗೆ ಕೂಡ ಹಾಕೋದಾಗಲಿ, ಏನೋ ಒಂದು ಮಾಡಾಗಲಿ, ಅಥವಾ ಈವನ್ ಪೊಲೀಸರು ಏನಾದರೂ ಯಾವುದೇ ಒಂದು ಅವ್ರ ಮೇಲೆ ಕೇಸ್ ಇಲ್ದೇ, ಓಕೆ, ಅವರನ್ನು ಹೋಗಿ ಜೈಲಲ್ಲಿ ಇಟ್ಕೊಳ್ಳೋದಾಗಲಿ,
ಸೊ ಈ ಥರ ಏನಾದರೂ ಮಾಡಿ ಅಥವಾ ಕಿಡ್ನ್ಯಾಪ್ ಮಾಡೋದು, ಸೊ ಇಂತಹ ಕೇಸ್ಗಳನ್ನು ಏನು ಮಾಡ್ಬೋದು, ನೇರವಾಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸೊ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಾವು ಏನು ಹೇಳ್ಬೋದು ಅಂದರೆ ನಮ್ಮ ಮೂಲಭೂತ ಹಕ್ಕು ಆದಂತಹ ಆರ್ಟಿಕಲ್ 21, ದಟ್ ಈಸ್ ದ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ನನ್ನಿಂದ ಕಸಿದುಕೊಳ್ಳಲಾಗಿದೆ. ಅಲ್ಲಿ ಅವರ ಹೌಸ್ ಆದರೂ ಹೋಗೋಕ್ಕಾಗಲ್ಲ, ಅವ್ರ ಪರವಾಗಿ ಬೇರೆಯವರು ಅವ್ರ ಮನೆಯವರಾಗುತ್ತೆ ಯಾರಾದರೂ ಒಬ್ಬರು ಹೋಗ್ತಾರೆ. ಓಕೆ, ಅವ್ರು ಹೋಗಿ ಹೇಳ್ತಾರೆ. ಸೊ ಈ ಥರ ನಮ್ಮ ಸಂಬಂಧಿಗಳಿಗೆ ಈ ಥರ ಅವರ ಮೂಲಭೂತ ಹಕ್ಕು ಆದಂತಹ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ, ಅವರನ್ನು ಯಾರೋ ಅರೆಸ್ಟ್ ಮಾಡಿರೋದು ಅಥವಾ ಕಿಡ್ನ್ಯಾಪ್ ಮಾಡಿರೋದು ಅಥವಾ ಪೊಲೀಸರು ಏನಾದರೂ ಅವರನ್ನು ಸುಳ್ಳು ಕೇಸಲ್ಲಿ ಅಥವಾ ಇಲ್ಲದೇ ಇರೋ ಕೇಸಲ್ಲಿ ಜೈಲಲ್ಲಿ ಹಾಕಿದರೆ ದ ಸುಪ್ರೀಂ ಕೋರ್ಟ್ ವಿಲ್ ಇಶ್ಯೂ ದ ಹೇಬಿಯಸ್ ಕಾರ್ಪಸ್ ರಿಟ್. ಇದು ಒಂದು ರಿಟ್ಟಲ್ಲಿ ನಾನಾ ಟೈಪ್ಸ್ ಬರ್ತವೆ. ಓಕೆ, ಸೊ ಅದರಲ್ಲಿ ಹೇಬಿಯಸ್ ಕಾರ್ಪಸ್ ಕೂಡ ಒಂದು. ಸೊ ಅದನ್ನು ಯಾವಾಗ ಸುಪ್ರೀಂ ಕೋರ್ಟ್ ಇಶ್ಯೂ ಮಾಡುತ್ತೆ, ದೆನ್ ದ ಎಕ್ಸಿಕ್ಯೂಟಿವ್ಸ್ ಅವಾಗ ದೇ ವಿಲ್ ಆರ್ಡರ್ ಟು ದ ಪೊಲೀಸ್, ಇಂಥ ವ್ಯಕ್ತಿ ಕಣ್ಮರೆಯಾಗಿದ್ದಾರೆ, ಇವರನ್ನು ಹುಡುಕಿ ಕೊಡಿ ಅಂಥೇಳಿ ಆರ್ಡರ್ ಮಾಡ್ತಾರೆ. ಆ್ಯಂಡ್ ದ ಪೊಲೀಸ್ ವಿಲ್ ಹ್ಯಾವ್ ಟು ಫಾಲೋ ಇಟ್, ಅದನ್ನು ಅವರು ಫಾಲೋ ಮಾಡಲೇಬೇಕಾಗುತ್ತೆ. ಅದನ್ನು ವರದಿನ ಕೂಡ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ರಿಟ್ ಜ್ಯೂರಿಸ್ಡಿಕ್ಷನ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಪವರ್ ಇದೆ ಸುಪ್ರೀಂ ಕೋರ್ಟಿಗೆ. ಓಕೆ, ಸೊ ಅದೇನಂತ ಹೇಳಿದರೆ ದ ಸುಪ್ರೀಂ ಕೋರ್ಟ್ ಕ್ಯಾನ್ ಗ್ರ್ಯಾಂಟ್ ಸ್ಪೆಷಲ್ ಲೀವ್. ಇಟ್ ಕ್ಯಾನ್ ಗ್ರ್ಯಾಂಟ್ ದ ಸ್ಪೆಷಲ್ ಲೀವ್ to an appeal from any judgment. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ ಸ್ಪೆಷಲ್ ಲೀವ್ ಅಥವಾ ಇದನ್ನು ಸ್ಪೆಷಲ್ ಲೀವ್ ಪಿಟಿಷನ್ ಅಂತಲೂ ಹೇಳ್ತಾರೆ, SLP. ಸೊ ಇದರ ಅರ್ಥ ಏನಪ್ಪ ಅಂದರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಂದರೆ, ಸಪೋಸ್ ಒಂದು ಕೇಸಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಓಕೆ, ಸುಪ್ರೀಮ್ ಕೋರ್ಟ್ ಆಲ್ರೆಡಿ ಜಡ್ಜ್ಮೆಂಟ್ ಕೂಡ ಕೊಟ್ಟಿದೆ. ಓಕೆ, ಸೊ ಆ ಜಡ್ಜ್ಮೆಂಟ್ ನಮಗೆ ಇಷ್ಟ ಆಗಲಿಲ್ಲ, ಆವಾಗ ಏನು ಮಾಡ್ತೀವಿ ನಾವು, ಮತ್ತೆ ಅದನ್ನೇ ಸುಪ್ರೀಂ ಕೋರ್ಟಲ್ಲಿ ನಮಗೆ ಇದರಲ್ಲಿ ನ್ಯಾಯ ಸಿಕ್ಕಿಲ್ಲ, ದಯವಿಟ್ಟು ನ್ಯಾಯ ಒದಗಿಸಿಕೊಡಿ ಅಂಥೇಳಿ ನಾವು ಮತ್ತೆ ಸುಪ್ರೀಂ ಕೋರ್ಟಿಗೆ ಅದೇ ಅರ್ಜಿನ ನಾವು ಮರು ಸಲ್ಲಿಕೆಯನ್ನು ಮಾಡ್ಬೋದು. ಓಕೆ, ಸೊ ಆವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅ ರಿವ್ಯೂ ಪಿಟಿಷನ್. ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಜಡ್ಜ್ಮೆಂಟ್ ಏನಿದೆ ಅದರಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಇದನ್ನು ನೀವು ಮರುಪರಿಶೀಲನೆ ಮಾಡಿ, ರಿವ್ಯೂ ಮಾಡಿ ಅನ್ನೋದು ರಿವ್ಯೂ ಪಿಟಿಷನ್. ಈ ರಿವ್ಯೂ ಆದಮೇಲೂ ಕೂಡ, ಓಕೆ, ರಿವ್ಯೂ ಆದಮೇಲೂ ನಮಗೆ ನ್ಯಾಯ ಸಿಗಲಿಲ್ಲ ನಮಗೆ ತಕ್ಕ ಹಾಗೆ ಅಂತೇಳಿದರೆ ಆವಾಗ ಬರೋದೇ ಸ್ಪೆಷಲ್ ಲೀವ್ ಪಿಟಿಷನ್. ಓಕೆ, ಸ್ಪೆಷಲ್ ಲೀವ್ ಪಿಟಿಷನ್ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು ಇದು ಅಧಿಕಾರವನ್ನು ಜನಗಳಿಗೆ. ನಿಮಗೆ ರಿವ್ಯೂ ಪಿಟಿಷನಲ್ಲೂ ಸಿಗಲಿಲ್ಲ ನ್ಯಾಯ ಅಂದರೆ ಯು ಕ್ಯಾನ್ ಗೋ ಫಾರ್ ಸ್ಪೆಷಲ್ ಲೀವ್ ಪಿಟಿಷನ್. ಆದರೆ ಇದನ್ನು ಸುಪ್ರೀಂ ಕೋರ್ಟು, ಓಕೆ, ಇದನ್ನು ಸುಪ್ರೀಂ ಕೋರ್ಟು ಏನು ಮಾಡ್ಬೋದು, ಅದನ್ನು ಅಡ್ಮಿಟ್ ಮಾಡ್ಕೋಬೋದು, ಅಡ್ಮಿಟ್ ಮಾಡ್ಕೊಳ್ದೇನೂ ಇರ್ಬೋದು. ಸಪೋಸ್ ಸುಪ್ರೀಂ ಕೋರ್ಟಿಗೆ ಈ ರಿವ್ಯೂ ಪಿಟಿಷನ್ನಲ್ಲಿ ಅವರಿಗೆ ನ್ಯಾಯ ದೊರಕಿಸಿ ಕೊಟ್ಟಿದ್ದೀವಿ ಅಂತಕ್ಕಂಥ ಏನಾದರೂ ಆದರೆ ಅವರು ಇದನ್ನು ಏನು ಮಾಡಲ್ಲ, ದೇ ವಿಲ್ ನಾಟ್ ಅಡ್ಮಿಟ್ ದಿಸ್ ಸ್ಪೆಷಲ್ ಲೀವ್ ಪಿಟಿಷನ್. ಸಪೋಸ್ ಅದರಲ್ಲೂ ಯಾರಾದರೂ ಜಡ್ಜಸ್ಸಿಗೆ ಏನಾದರೂ ಅನಿಸಿದರೆ ಏನೋ ವ್ಯತ್ಯಾಸ ಇದೆ, ಇದನ್ನು ಮತ್ತೆ ನೋಡಬೇಕು ಅನ್ನೋದಿದ್ರೆ ದೇ ಮೇ ಅಡ್ಮಿಟ್. ಸೊ ಇದು ಕಂಪಲ್ಸರಿ ಇಲ್ಲ, ಇದನ್ನು ತಿಳ್ಕೊಬೇಕು ನೀವು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ jurisdictions of the Supreme Court. So now we will see the next concept, that is the judicial activism. ಅಥವಾ ಕನ್ನಡದಲ್ಲಿ ಇದನ್ನು ನಾವು ನ್ಯಾಯಾಂಗ ಕ್ರಿಯಾಶೀಲತೆ ಅಂಥೇಳಿ ಹೇಳ್ಬೋದು, ಕ್ರಿಯಾಶೀಲತೆ. ಸೊ ಇಲ್ಲಿ ಏನಾಗ್ತಪ್ಪ ಅಂತ ಹೇಳಿದ್ರೆ, ಜುಡಿಷಿಯರಿ ಏನಿದೆ ಕೇವಲ ತನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ, ಸಂವಿಧಾನದಲ್ಲಿ ಕಾನೂನಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಜನಗಳಿಗೆ ನ್ಯಾಯ ಒದಗಿಸಿಕೊಡೋದು, ಇದನ್ನು ಜುಡಿಷಿಯಲ್ ಆ್ಯಕ್ಟಿವಿಸಮ್. ಸೊ ದೇ ವಿಲ್ ಆ್ಯಕ್ಟಿವ್ಲಿ ಟೇಕ್ ದ ಕೇಸಸ್. ಓಕೆ, ಅವರೇ ಆ್ಯಕ್ಟಿವ್ಲಿ ಕೇಸಸನ್ನು ತಗೊಂಡು ಜನಗಳಿಗೆ ನ್ಯಾಯ ಒದಗಿಸಿ ಕೊಡೋದು. ಸೊ ಇಂಥದ್ದನ್ನು ನಾವೇನ್ತೀವಿ, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂಥೇಳಿ ಹೇಳ್ತೀವಿ. ಸೊ ಇದನ್ನು ಆ್ಯಕ್ಚುಲಿ ಸಂವಿಧಾನದಲ್ಲಿ ಇಲ್ಲ ಇದು. ಸೊ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಥವಾ ನ್ಯಾಯಾಂಗ ಏನಿದೆ, ಸೊ ಅದೇ ಇದರ ಹುಟ್ಟಿಗೆ ಕಾರಣ ನಮ್ಮ ನ್ಯಾಯಾಂಗ ವ್ಯವಸ್ಥೆನೇ. ಅವರೇ ಇದನ್ನು ತೊಗೊಂಡು ಬಂದಿರೋದು. 1979ರಲ್ಲಿ ಈ ಒಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ನೋನ್ ಆ್ಯಸ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಇದನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂಥೇಳಿ ಹೇಳ್ತಾರೆ. ಓಕೆ, ಸಾರ್ವಜನಿಕ
ಹಿತಾಸಕ್ತಿ ಮೊಕದ್ದಮೆ. ಅಂದರೆ ಇಲ್ಲಿ ಏನಪ್ಪ ಇದಕ್ಕೆ ಇನ್ನೊಂದು ಬೇರೆದಕ್ಕೆ ವ್ಯತ್ಯಾಸ ಅಂತ ಹೇಳಿದ್ರೆ, ಯಾರಿಗಾದರೂ ಅವರ ಮೂಲಭೂತ ಹಕ್ಕು ಏನಾದರೂ ಚ್ಯುತಿಯಾದರೆ ಅವರೇ ಹೋಗಬೇಕಾಗಿತ್ತು. ಸೊ ದಟ್ ವಾಸ್ ದ ಕಂಡೀಷನ್. ಓಕೆ, ಅದಕ್ಕಿಂತ ಮುಂಚೆ ಲೋಕಸ್ ಸ್ಟ್ಯಾಂಡಿ ಅಂತ ನಾವು ಹೇಳಿದ್ದೀನಿ ನಿಮಗೆಲ್ಲ ಲೋಕಸ್ ಸ್ಟ್ಯಾಂಡಿ ಪ್ರಿನ್ಸಿಪಲ್. ಸೊ ಲೋಕಸ್ ಸ್ಟ್ಯಾಂಡಿ ಅಂತ ಹೇಳಿದ್ರೆ ಯಾರಿಗೆ ಅನ್ಯಾಯ ಆಗಿದೆ ಅವರೇ ಹೋಗಬೇಕು ಕೋರ್ಟಿಗೆ ಅನ್ನೋದು. ಸೊ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿದ್ರೆ ಯಾರಿಗೆ ಅನ್ಯಾಯ ಇದೆ ಅವ್ರು ಮಾತ್ರ ಹೋಗಬೇಕು ಅಂತಕ್ಕಂಥ ರೂಲ್ ಇಲ್ಲ, ಯಾರಾದರೂ ಹೋಗ್ಬೋದು. ಓಕೆ, ಸಾರ್ವಜನಿಕ ಹಿತಾಸಕ್ತಿ ಕಾಯ್ತಕ್ಕಂಥವ್ರು ಯಾರಾದರೂ ಆಗಿರ್ಬೋದು, ಅದು ಯಾವುದಾದ್ರೂ ಒಂದು ಸಂಘ ಆಗಿರ್ಬೋದು. ಓಕೆ, ಯಾವುದಾದ್ರೂ ಒಂದು ಸಂಘಟನೆ ಆಗಿರ್ಬೋದು, ಅಥವಾ ನಮ್ಮ ಪರವಾಗಿ ನೀವು ಹೋಗ್ಬೋದು, ಅಥವಾ ನಿಮ್ಮ ಪರವಾಗಿ ನಾನು ಕೂಡ ಹೋಗ್ಬೋದು. ಸೊ ಇದನ್ನು ನಾವೇನು ಹೇಳ್ತೀವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂಥೇಳಿ ಹೇಳ್ತೀವಿ. ಸೊ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಸ್ವಲ್ಪ ಒಂದಿಷ್ಟು ಉದಾಹರಣೆಗಳು ಹೇಳಬೇಕಾದ್ರೆ, ಒಂದಿಷ್ಟು ಪ್ರಿಸನರ್ಸ್ ರೈಟ್. ಓಕೆ, ಜೈಲಿನಲ್ಲಿ ಖೈದಿಗಳಿರ್ತಾರಲ್ಲ ಅವರಿಗೂ ಒಂದಿಷ್ಟು ಹಕ್ಕುಗಳಿದ್ದಾವೆ. ಸೊ ದೇ ಹ್ಯಾವ್ ಸರ್ಟನ್ ನ್ಯಾಚುರಲ್ ರೈಟ್ಸ್, ಅವರಿಗೂ ಕೂಡ ಮೂಲಭೂತ ಹಕ್ಕುಗಳು. ಓಕೆ, ಮತ್ತು ನೈಸರ್ಗಿಕ ಹಕ್ಕುಗಳು ಅಂತಿದೆ. ಆ್ಯಸ್ ವಿ ಆರ್ ಅ ಬಾರ್ನ್ ಹ್ಯೂಮನ್, ನಾವು ಮನುಷ್ಯರಾಗಿ ಹುಟ್ಟಿರೋದಕ್ಕೇ ಕೆಲವೊಂದಿಷ್ಟು ನ್ಯಾಚುರಲ್ ರೈಟ್ಸ್ ನೈಸರ್ಗಿಕವಾಗಿ ಬಂದಿರ್ತವೆ. ಓಕೆ, ಅಂತಹ ಹಕ್ಕುಗಳು ಚ್ಯುತಿ ಆದರೆ ಸೊ ಅವಾಗ ಪ್ರಿಸನರ್ಸ್ ಅಂದರೆ ಅವ್ರು ಜೈಲಲ್ಲಿ ಇರ್ತಾರೆ ಪಾಪ, ಅವ್ರು ಹೆಂಗೆ ಕೇಳೋಕ್ಕಾಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕಾಗಲ್ಲ ಅವರಿಗೆ. ಸೊ ಆವಾಗ ಯಾರಾದರೂ ಪಬ್ಲಿಕ್ ಇಂಟ್ರೆಸ್ಟ್ ಇರೋರು, ಓಕೆ, ಸಾರ್ವಜನಿಕ ಹಿತಾಸಕ್ತಿ ಕಾಯೋರು, ಇವರು ಏನು ಮಾಡ್ಬೋದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ದಿಸ್ ಈಸ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಈ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಏನಿದೆಯಲ್ಲ, ಸೊ ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತು ಅಂತ ಹೇಳಿದರೆ, ಕೇವಲ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳೇನಿದ್ವು, ದ ಫಂಡಮೆಂಟಲ್ ರೈಟ್ಸ್, ಓಕೆ, ದ ಫಂಡಮೆಂಟಲ್ ರೈಟ್ಸ್ ಗಿವನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಅದರಲ್ಲಿ ಕೊಟ್ಟಿರೋ ಮೂಲಭೂತ ಹಕ್ಕುಗಳನ್ನು ಏನು ಮಾಡಿದರು ಇವರು ಅದನ್ನು ಅರ್ಥವನ್ನು ವಿವರಿಸೋದಕ್ಕೆ, ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಉದಾಹರಣೆಗೆ ಆರ್ಟಿಕಲ್ 21 ಏನಿದೆ, ಸೊ ಅದರಲ್ಲಿ ರೈಟ್ ಟು ಲೈಫ್, ಓಕೆ, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಓಕೆ, ಬದುಕು ಮತ್ತು ಸ್ವಾತಂತ್ರ್ಯ, ಓಕೆ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಏನಿದೆಯಲ್ಲ, ಇದನ್ನು ಯಾವ ಥರ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಮೂಲಕ ಇದರ ಅರ್ಥವನ್ನು ವಿವರಿಸೋದಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ, ಸೊ ಇದರಲ್ಲಿ ಬೇರೆ ಬೇರೆಯ ಹಕ್ಕುಗಳು ಬರೋದಕ್ಕೆ ಶುರು ಆಯಿತು. ಅದು ಯಾವುದು ಅಂತ ಹೇಳಿದರೆ, ರೈಟ್ ಟು ಕ್ಲೀನ್ ಏರ್, ಗಾಳಿಯ ಶುದ್ಧತೆಯ ಹಕ್ಕು. ಓಕೆ, ರೈಟ್ ಟು ಎನ್ವಿರಾನ್ಮೆಂಟ್, ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್, ಓಕೆ, ಸ್ವಚ್ಛ ಪರಿಸರದ ಹಕ್ಕು. ಓಕೆ, ಸೊ ಅದಾದಮೇಲೆ ರೈಟ್ ಟು ಪ್ರೈವೇಸಿ, ಸೊ ಓಕೆ, ಸೊ ಈ ಥರದ ನಾವು ಸುಮಾರಷ್ಟು ಹಕ್ಕುಗಳು ನಮ್ಮ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಮೂಲಕ ಈ ಒಂದಿಷ್ಟು ಹಕ್ಕುಗಳು ನಮಗೆ ದೊರಕಿದ್ದಾವೆ. ದಟ್ ಈಸ್ ದ ರಿಸಲ್ಟ್ ಆಫ್ ದ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಬಟ್ ಈ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಏನಿದೆ, ಸೊ ಇದರ ಒಂದಿಷ್ಟು ಪ್ರಭಾವಗಳನ್ನು ನಾವು ತಿಳ್ಕೊಳ್ಳೋಣ. ಇಂಪ್ಯಾಕ್ಟ್, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಇಂಪ್ಯಾಕ್ಟ್ಸ್ ಅಥವಾ ಪ್ರಭಾವ ಅಂದಾಗ ಅಲ್ಲಿ ಒಳ್ಳೆಯದು ಇದೆ, ಪಾಸಿಟಿವ್ಸು ಇದ್ದಾವೆ, ಆ್ಯಂಡ್ ದೇರ್ ಆರ್ ನೆಗೆಟಿವ್ಸ್, ಕೆಲವೊಂದಿಷ್ಟು ಕೆಟ್ಟದ್ದು ಇದೆ ಇದರ ಪ್ರಭಾವ. ಓಕೆ, ಅದು ಏನು ಅಂತೇಳಿ ಇವಾಗ ನೋಡೋಣ. ಮೊದಲನೇದಾಗಿ ಪ್ರಭಾವಗಳಲ್ಲಿ ನಾವು ಪಾಸಿಟಿವ್ಸ್ ಮಾತಾಡೋಣ. ವಿ ವಿಲ್ ಟಾಕ್ ಅಬೌಟ್ ದ ಪಾಸಿಟಿವ್ಸ್, ಸಕಾರಾತ್ಮಕ ಪ್ರಭಾವಗಳು ಏನೇನು ಆದವು ಅಂಥೇಳಿ. ಮೊದಲನೇದಾಗಿ ಇಟ್ ಲೆಡ್ ಟು ದ ಡೆಮೋಕ್ರಟೈಸೇಷನ್. ಓಕೆ, ಇಟ್ ಲೆಡ್ ಟು ದ ಡೆಮೋಕ್ರಟೈಸೇಷನ್ ಆಫ್ ಜುಡಿಷಿಯಲ್ ಸಿಸ್ಟಮ್. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿತ್ತಲ್ಲ, ಇದು ಏನು ಮಾಡ್ತು, ಪ್ರಜಾಪ್ರಭುತ್ವೀಕರಣ ಮಾಡ್ತು. ಅಂದರೆ ಇದರ ಅರ್ಥ ಡೆಮೋಕ್ರಟೈಸೇಷನ್ ಆಫ್ ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ, ಮೊದಲು ಯಾರಿಗೆ ಸಮಸ್ಯೆ ಆಯಿತು ಅವ್ರು ಮಾತ್ರ ಹೋಗ್ತಾಯಿದ್ರು. ಇವಾಗ ಏನಾಯಿತು, ಯಾರು ಬೇಕಾದರೂ ಹೋಗ್ಬೋದು ಅಂತಕ್ಕಂಥ, ಈ ಯಾರು ಬೇಕಾದರೂ ಎಲ್ಲರೂ ಅಂತಕ್ಕಂಥ ಶಬ್ದ ಏನಿದೆ, ಇದನ್ನು ಏನು ಮಾಡ್ತು, ಡೆಮೋಕ್ರಟೈಸ್ ಮಾಡ್ತು, ಪ್ರಜಾಪ್ರಭುತ್ವೀಕರಣವನ್ನು ಮಾಡ್ತು. ಸೊ ಇವಾಗ ಯಾರಾದರೂ ಹೋಗಿ ಕೇಸಸ್ನ ಫೈಲ್ ಮಾಡ್ಬೋದು. ದಟ್ ಈಸ್ ವಾಟ್ ಈಸ್ ದ ಡೆಮೋಕ್ರಟೈಸೇಷನ್ ಆಫ್ ಜುಡಿಷಿಯಲ್ ಸಿಸ್ಟಮ್. ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ, ಇಂಡಿವಿಜುವಲ್ ಆಗಿರಲಿ, ಅಥವಾ ಒಂದು ಸಂಘ ಅಥವಾ ಗ್ರೂಪ್ ಆಗಿರಲಿ, ದೇ ಕ್ಯಾನ್ ಗೋ ಟು ದ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್. ಸೊ ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ದ ಡೆಮೋಕ್ರಟೈಸೇಷನ್. ಸೆಕೆಂಡ್ ಇದರ ಪ್ರಭಾವ ಹೇಳೋದಾದರೆ, ಇಟ್ ಲೆಡ್ ಟು ದ ಎಕ್ಸಿಕ್ಯೂಟಿವ್ಸ್
accountability. Okay, it led to the executives accountability. Okay, especially it forced them. ಓಕೆ, ಇದು ಕಾರ್ಯಾಂಗ ಏನಿದೆ ಅವರ ಹೊಣೆಗಾರರು. ನಾವು ಕಲ್ತಿದ್ದೀವಿ ನಮ್ಮ ಲೆಜಿಸ್ಲೇಚರ್ ಚಾಪ್ಟ್ರಲ್ಲಿ, ಕಾರ್ಯಾಂಗ ಶಾಸಕಾಂಗಕ್ಕೆ ಹೊಣೆಗಾರರು. ಇಲ್ಲಿ ಜುಡಿಷರಿ ಏನು ಮಾಡ್ತಾ ಅಂತ ಹೇಳಿದ್ರೆ, ಕಾರ್ಯಾಂಗ ಏನು ಮಾಡ್ತು, ನೀವು ಜನಗಳಿಗೂ ಹೊಣೆಗಾರರು, ನೀವು ಸಂವಿಧಾನಕ್ಕೂ ಸಹಿತ ಹೊಣೆಗಾರರು ಅಂತಕ್ಕಂಥದ್ದನ್ನು ಅವರಿಗೆ ಒತ್ತಾಯಿಸಿ ಹೇಳ್ತು ಅವರಿಗೆ. ಓಕೆ, ಸಿ, ಯು ಆರ್ ನಾಟ್ ಜಸ್ಟ್ ಅಕೌಂಟೇಬಲ್ ಟು ದ ಲೆಜಿಸ್ಲೇಚರ್, ಯು ಆರ್ ಆಲ್ಸೋ ಅಕೌಂಟೇಬಲ್ ಟು ದ ಪೀಪಲ್ ಆ್ಯಂಡ್ ಯು ಆರ್ ಆಲ್ಸೋ ಅಕೌಂಟೇಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಒತ್ತಿ ಹೇಳಿತ್ತು ಈ ಜುಡಿಷಿಯಲ್ ಆ್ಯಕ್ಟಿವಿಸಮ್. ದೆನ್ ಮೂರನೆಯ ಒಂದು ಪ್ರಭಾವ ನೋಡೋದಾದರೆ, ಇಟ್ ಲೆಡ್ ಟು ದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಟೋರಲ್ ಸಿಸ್ಟಮ್. ನಮ್ಮ ಚುನಾವಣೆ ವ್ಯವಸ್ಥೆ ಏನಿದೆಯಲ್ಲ, ಓಕೆ, ಅದನ್ನು ಇನ್ನಷ್ಟು ನ್ಯಾಯೋಚಿತವಾಗಿ ನಾವು ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ಈ ಜುಡಿಷಿಯಲ್ ಆ್ಯಕ್ಟಿವಿಸಮ್ ನಮಗೆ ಹೇಳ್ತು. ಸೊ ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತ ಹೇಳಿದರೆ, ಸೊ ಒಬ್ಬ ವ್ಯಕ್ತಿ ಯಾರು ಎಲೆಕ್ಷನ್ಗೆ ಚುನಾವಣೆಗೆ ನಿಲ್ಲಬೇಕು, MLA ಎಲೆಕ್ಷನ್ ಆಗಲಿ MP ಎಲೆಕ್ಷನ್ ಆಗಲಿ, ಓಕೆ, ಅವರು ಎಲೆಕ್ಷನ್ ನಿಲ್ಲುವಾಗ ನಾಮಿನೇಷನ್ ಪೇಪರ್ ಏನು ಫೈಲ್ ಮಾಡ್ತಾರಲ್ಲ, ಅದರ ನಾಮಿನೇಷನ್ ಪೇಪರ್ನ ಜೊತೆಗೆ ಅವರು ತಮ್ಮ ಇನ್ಕಮ್, ಓಕೆ, ತಮ್ಮ ಅಸೆಟ್ ಆಸ್ತಿ, ಓಕೆ, ಅವರ ಆದಾಯ, ಅವರ ಆಸ್ತಿ ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್, ಓಕೆ, ಶೈಕ್ಷಣಿಕ ಅರ್ಹತೆ, ಓಕೆ, ಇವೆಲ್ಲವನ್ನು ಸಲ್ಲಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಆರ್ಡ್ರನ್ನು ಕೊಡ್ತು. ಸೊ ಆವಾಗಿಂದ ಈ ಎಲೆಕ್ಷನ್ ನಿಲ್ತಕ್ಕಂಥವ್ರು ಅವರ ನಾಮಿನೇಷನ್ ಪೇಪರ್ ಜೊತೆಗೆ ಇದನ್ನು ಕೂಡ ಸಬ್ಮಿಟ್ ಮಾಡಿ. ಇದೇನು ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಿಲ್ಲ. ಓಕೆ, ಇಟ್ ವಾಸ್ ನಾಟ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ವಾಸ್ ನಾಟ್ ದೇರ್ ಇವನ್ ಇನ್ ದ ಲಾ. ಓಕೆ, ಯಾವುದೇ ಕಾನೂನಲ್ಲೂ ಸಹಿತ ಇದ್ದಿಲ್ಲ. ಬಟ್ ಇಟ್ ಈಸ್ ದ ರೂಲ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿನ ಒಂದು ರೂಲ್ ಇದು. ಸೊ ಇಟ್ ಈಸ್ ದ ಆ ಒಂದು ರೂಲನ್ನು ಎಲ್ಲರೂ ಫಾಲೋ ಮಾಡಲೇಬೇಕಾಗುತ್ತೆ. ಯು ಶುಡ್ ನಾಟ್ ವೈಲೇಟ್ ದ ಸುಪ್ರೀಂ ಕೋರ್ಟ್ ರೂಲ್. ವೈಲೇಟ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಅದನ್ನು ವೈಲೇಟ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಜಸ್ಟ್ ಥಿಂಕ್ ಮಾಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸುಪ್ರೀಂ ಕೋರ್ಟಿನ ಆರ್ಡರ್ನ ವೈಲೇಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇಟ್ ವಿಲ್ ಬಿಕಮ್ ದ ಕಂಟೆಂಪ್ಟ್ ಆಫ್ ಕೋರ್ಟ್. ನ್ಯಾಯಾಂಗ ಉಲ್ಲಂಘನೆ ಆಗುತ್ತೆ. ಓಕೆ, ಆವಾಗ ಮತ್ತೆ ನ್ಯಾಯಾಂಗ ಅವರನ್ನು ಪನಿಷ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಈಸ್ ದ ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ಬಟ್ ಇಲ್ಲಿ ಒಂದಿಷ್ಟು ನೆಗೆಟಿವ್ಸ್ ಇದ್ದಾವೆ. ಓಕೆ, ದೇರ್ ಆರ್ ಸರ್ಟನ್ ನೆಗೆಟಿವ್ಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಯು ಕ್ಯಾನ್ ಸೇ ಜುಡಿಷಿಯಲ್ ಆ್ಯಕ್ಟಿವಿಸಮ್. ಸೊ ನೆಗೆಟಿವ್ಸ್ ಅಂತ ಬಂದರೆ, ಸೊ ಫಸ್ಟ್ ಆಫ್ ಆಲು ಒಂದೇದೇನಂತ ಹೇಳಿದರೆ, ದ ಕೋರ್ಟ್ ಈಸ್ ಓವರ್ ಬರ್ಡನ್ಡ್. ನಮ್ಮ ನ್ಯಾಯಾಂಗ ಏನಿದೆ, ಓಕೆ, ಎಷ್ಟೊಂದು ಕೇಸ್ಗಳು ಇನ್ನೂ ಪೆಂಡಿಂಗ್ ಇದ್ದಾವೆ, ಬಾಕಿ ಉಳಿದ ಕೇಸ್ಗಳು. ಓಕೆ, ವರ್ಷಾನುಗಟ್ಟಲೆ 10, 15, 20 ವರ್ಷಗಟ್ಟಲೆ ಕೇಸ್ ಆಗ್ತಾವೆ. ಓಕೆ, ಕೆಲವರು ಜೈಲಿಗೆ ಹೋದವರು ಆ ಕೇಸ್ ಮುಗಿದ್ರೊಳಗೆ ಸತ್ತ ಹೋಗಿರ್ತಾರೆ ಜೈಲಿನಾಗೆ. ಓಕೆ, ಅಂಥವು. ಸೊ ಕೋರ್ಟ್ ಈಸ್ ಓವರ್ ಬರ್ಡನ್ಡ್. ಅದರಲ್ಲೂ ಮತ್ತು ಇವರು ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತೆ, ಕ್ರಿಯಾಶೀಲತೆ ಅಂತೆ. ಓಕೆ, ಕೊಟ್ಟಿರ್ತಕ್ಕಂಥದ್ದು ಏನೋ ಕೆಲಸ ಮಾಡೋದ್ಬಿಟ್ಟು ಇನ್ನೂ ಮುಂದೆ ಹೋಗಿ ಏನೋ ನ್ಯಾಯ ಒದಗಿಸ್ತೀವಿ ಅಂತೇಳಿ ಹೋಗ್ತಾರೆ ಅಂತಕ್ಕಂಥ ಒಂದು ಇವರ ಮೇಲೆ ಅಪವಾದ ಕೂಡ ಇದೆ. ದಟ್ ಈಸ್ ದೇರ್ ಈಸ್ ಕ್ರಿಟಿಸಿಸಮ್ಸ್. ಓಕೆ, ಇವರ ಮೇಲೆ ಅಪವಾದ ಕೂಡ ಇದೆ. ಸೊ ಇದು ಒಂದು ನೆಗೆಟಿವ್. ಓವರ್ ಬರ್ಡನ್ ಆಗಿದೆ ಆಲ್ರೆಡಿ ಕೋರ್ಟ್ಸು. ಮತ್ತು ಇವರು ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂದರೆ ಇನ್ನೂ ಜಾಸ್ತಿ ಓವರ್ ಬರ್ಡನ್ ಆಕತಿ ಅಂಥೇಳಿ. ಓಕೆ, ಎರಡನೆಯದ್ದು, ಇಟ್ ಈಸ್ ದ ಜುಡಿಷಿಯಲ್ ಓವರ್ ರೀಚ್. ಓಕೆ, ಜುಡಿಷಿಯಲ್ ಓವರ್ ರೀಚ್ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ, ನ್ಯಾಯಾಂಗ ಅದಕ್ಕೆ ಏನು ಸಂವಿಧಾನದಲ್ಲಿ ಒಂದು ಚೌಕಟ್ಟಿದೆ, ನ್ಯಾಯಾಂಗ ಇಷ್ಟರಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ದಾಟಿ ಹೋಗಿಬಿಡ್ತಾರೆ ಇವರು. ಓಕೆ, ಆ ಒಂದು ಬೌಂಡ್ರಿನ ದಾಟಿ ಹೋಗೋದು, ಅದನ್ನು ನಾವು ಜುಡಿಷಿಯಲ್ ಓವರ್ ರೀಚ್ ಅಂತ ಹೇಳ್ತೀವಿ. ಸೊ ಈ ಒಂದು ಬೌಂಡ್ರಿನ ದಾಟಿ ಹೋದಾಗ ಇವರ ಒಂದು ಆರ್ಡರ್ ಏನಿದೆ, ದ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆರ್ಡರ್, ಓಕೆ, ದಟ್ ವಿಲ್ ವೈಲೇಟ್ ದ ಲೆಜಿಸ್ಲೇಚರ್ ಆರ್ ದ ಎಕ್ಸಿಕ್ಯೂಟಿವ್ ಪವರ್. ಓಕೆ, ಶಾಸಕಾಂಗ ಮತ್ತು ನ್ಯಾಯಾಂಗಕ್ಕೆ ಏನು ಕೊಟ್ಟಿರ್ತೀವಲ್ಲ ಕಾರ್ಯ ಸಂವಿಧಾನದಲ್ಲಿ, ಅದನ್ನು ಇದೇನು ಮಾಡೋದು, ಉಲ್ಲಂಘನೆ ಮಾಡಿಬಿಡ್ಬೋದು. ಸೊ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ಇವಾಗ ದೀಪಾವಳಿ ಟೈಮಲ್ಲಿ ಪಟಾಕಿ ಹಚ್ಚಂಗಿಲ್ಲ. ಓಕೆ, ಬ್ಯಾನ್ ಆನ್ ಫೈರ್ ಕ್ರ್ಯಾಕರ್ಸ್. ಓಕೆ, ದೀಪಾವಳಿ ಟೈಮಲ್ಲಿ ಪಟಾಕಿ ಹಚ್ಚಂಗಿಲ್ಲ. ಓಕೆ, ಅದಾದಮೇಲೆ ಇವರು ಕೆಲವೊಂದು ಸರಿ ಕೋರ್ಟ್ಸ್ ಏನು ಮಾಡ್ತವೆ ಅಂತ ಹೇಳಿದ್ರೆ, ನದಿಗಳು, ಓಕೆ, ರಿವರ್ ಆಗಿರ್ಬೋದು, ಅವುಗಳ ಪೊಲ್ಯೂಷನನ್ನು ಮಾಡೋ ಹಾಗಿಲ್ಲ, ಮಾಡಿದರೆ ಪನಿಷ್ಮೆಂಟು ಅಂತ ಹೇಳೋದು. ಸೊ ಇವೆಲ್ಲ ಕೆಲಸಗಳೇನಿದಾವಲ್ಲ, ದೀಸ್ ಆರ್ ದ ವರ್ಕ್ಸ್ ಆಫ್ ಎಕ್ಸಿಕ್ಯೂಟಿವ್ಸ್, ಕಾರ್ಯಾಂಗದ ಕೆಲಸ ಇದು. ಓಕೆ, ಇಂಥ ಟೈಮಲ್ಲಿ ಜುಡಿಷಿಯರಿ ಅವರು ತಮ್ಮ ಬೌಂಡ್ರಿನ ಬಿಟ್ಟು ಹೊರಗೆ ಬಂದರು ಅಂತ ಹೇಳಿದರೆ,
that will violate the powers of legislature, or you can say the executive. So this is known as the violation of principle of separation of power. ನಿಮಗೆ ಸೆಪರೇಷನ್ ಆಫ್ ಪವರ್ ಬಗ್ಗೆ ನಾನು ಆಲ್ರೆಡಿ ನಮ್ಮ ಪಾರ್ಲಿಮೆಂಟ್ ಚಾಪ್ಟ್ರಲ್ಲಿ ಹೇಳಿದ್ದೀನಿ. ಸೆಪರೇಷನ್ ಆಫ್ ಪವರ್ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳಿಗೆ ಒಂದು ಚೌಕಟ್ಟಿರುತ್ತೆ ಸಂವಿಧಾನದಲ್ಲಿ. ಆ ಚೌಕಟ್ಟಿನಲ್ಲಿ ಇವರು ಕೆಲಸ ಮಾಡಬೇಕು. ಓಕೆ, ಇಲ್ಲಿ ನ್ಯಾಯಾಂಗ ಇವರು ಕಾರ್ಯಾಂಗ ಮತ್ತು ಶಾಸಕಾಂಗದ ಅವರ ಅಧಿಕಾರಕ್ಕೆ ಕಾಲಿಟ್ರಪ್ಪ ಅಂತ ಹೇಳಿದ್ರೆ ಅದೇನಾಗುತ್ತೆ, ಇಟ್ ವಿಲ್ ವೈಲೇಟ್ ದಿಸ್ ಪ್ರಿನ್ಸಿಪಲ್ ಆಫ್ ಸೆಪರೇಷನ್ ಆಫ್ ಪವರ್. ಅಧಿಕಾರದ ವ್ಯಾಪ್ತಿಗಳು ಅಂತ ಏನಿದ್ವಲ್ಲ ಅದನ್ನು ಏನು ಮಾಡುತ್ತೆ ಇದು, ದಿಸ್ ವಿಲ್ ವೈಲೇಟ್ ಇಟ್. ಓಕೆ, ಅದನ್ನು ಮುರಿದು ಹಾಕಿಬಿಡುತ್ತೆ ಇದು. ಓಕೆ, ಸೊ ಈ ರೀತಿ ಆಗಬಾರ್ದು. ಸೊ ಈ ರೀತಿ ಆದಾಗ ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಓಕೆ, ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳ ಮಧ್ಯೆ ಏನಾಗ್ಬಿಡುತ್ತೆ, ಬಿಕ್ಕಟ್ಟುಗಳು ಶುರು ಆಗಿಬಿಡ್ತವೆ. ಓಕೆ, ಹಂಗೆ ಆಗಬಾರ್ದು. ದೇರ್ ಶುಡ್ ಬಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ಪರಿಶೀಲನೆ ಇರಬೇಕು ಮತ್ತು ಸಮತೋಲನನೂ ಕೂಡ ಇರಬೇಕು. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂವಿಧಾನದಲ್ಲಿ ಸ್ಟ್ರಿಕ್ಟ್ ಸೆಪರೇಷನ್ ಆಫ್ ಪವರ್ ಇಲ್ಲ. ಓಕೆ, ಅತಿ ಸ್ಟ್ರಿಕ್ಟಾಗಿ ಇವರು ಇದೇ ಕೆಲಸ ಮಾಡಬೇಕು, ಇವರು ಇದೇ ಕೆಲಸ ಮಾಡಬೇಕು, ಓಕೆ, ನ್ಯಾಯಾಂಗ ಇದೇ ಕೆಲಸ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಇಲ್ಲ ನಮ್ಮಲ್ಲಿ. ಓಕೆ, ದೇರ್ ಈಸ್ ಸೆಪರೇಷನ್ ಆಫ್ ಪವರ್ ಇದೆ, ಬಟ್ ದೇರ್ ಈಸ್ ಆಲ್ಸೋ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಓಕೆ, ನ್ಯಾಯಾಂಗ ಏನಿದೆ ಇವರು ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಪರಿಶೀಲಿಸ್ಬೋದು. ಓಕೆ, ಅದೇ ಥರ ಶಾಸಕಾಂಗ ನ್ಯಾಯಾಂಗವನ್ನು ಪರಿಶೀಲಿಸಬಹುದು. ಸೊ ಈ ಥರ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಮೇಲೆ ನಮ್ಮ ಸರ್ಕಾರದ ವ್ಯವಸ್ಥೆ ಕೆಲಸವನ್ನು ಮಾಡ್ತಾ ಇರೋದು. ಸೊ ನೌ ವಿ ವಿಲ್ ಮೂವ್ ಟು ದ ಅನದರ್ ಟಾಪಿಕ್, ದಟ್ ಈಸ್ ದ ಜುಡಿಷಿಯರಿ. ಜುಡಿಷಿಯರಿ ನ್ಯಾಯಾಂಗ ಆ್ಯಂಡ್ ರೈಟ್ಸ್ ಮತ್ತು ಹಕ್ಕು. ನ್ಯಾಯಾಂಗ ಮತ್ತು ಹಕ್ಕು ಇದರ ನಡುವೆ ಇರತಕ್ಕಂತಹ ಸಂಬಂಧ ಏನು ಅಂತಕ್ಕಂಥದ್ದನ್ನು ನಾವಿವತ್ತು ಈಗ ತಿಳ್ಕೊಳ್ಳೋಣ. ಸೊ ಇಲ್ಲಿ ನ್ಯಾಯಾಂಗ ಮತ್ತು ಹಕ್ಕುನಲ್ಲಿ ತುಂಬ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು, ಜುಡಿಷಿಯರಿ ನ್ಯಾಯಾಂಗ ಏನಿದೆ ಇದು ಜನಗಳ ಮೂಲಭೂತ ಹಕ್ಕುಗಳನ್ನು ಕಾಯಬೇಕು, ಅದನ್ನು ರಕ್ಷಿಸಬೇಕು. ಇದು ಇದರ ಮೂಲ ಕೆಲಸ. ಓಕೆ, ಮೊದಲನೇದೇನು, ಇಟ್ ಕ್ಯಾನ್ ರೀಸ್ಟೋರ್ ದ ಫಂಡಮೆಂಟಲ್ ರೈಟ್ಸ್. ಓಕೆ, ಯಾರ್ದಾದ್ರೂ ಮೂಲಭೂತ ಹಕ್ಕು ಚ್ಯುತಿಯಾದರೆ ಅದನ್ನು ಪುನಃಸ್ಥಾಪಿಸಬೇಕು. ಅದು ಜುಡಿಷಿಯರಿಯ ಕೆಲಸ. ಇದು ಹೇಗೆ ಮಾಡ್ತಾರೆ ಅದನ್ನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಟ್ ಈಸ್ ಥ್ರೂ ರಿಟ್ ಅರ್ಜಿಯ ಮೂಲಕ, ಸ್ಪೆಷಲ್ ಆರ್ಡರ್ನ ಕೊಡೋದ್ರ ಮೂಲಕ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಈ ಒಂದು ರಿಟ್ ಜುರಿಸ್ಡಿಕ್ಷನ್ ಅಥವಾ ಫಂಡಮೆಂಟಲ್ ರೈಟ್ಸ್ನ ಪ್ರೊಟೆಕ್ಷನ್ ಮಾಡೋದು ನಮ್ಮ ಸುಪ್ರೀಂ ಕೋರ್ಟಿಗೆ ಆರ್ಟಿಕಲ್ 32 ಸಂವಿಧಾನದ 32ನೇ ವಿಧಿಯಲ್ಲಿ ಇದನ್ನು ಕೊಡಲಾಗಿದೆ. ನಿಮಗೆ ಫಂಡಮೆಂಟಲ್ ರೈಟ್ಸ್ ಚಾಪ್ಟರಲ್ಲಿ ನಾನು ಹೇಳಿದ್ದೀನಿ ಆರ್ಟಿಕಲ್ 32 ಏನು ಅನ್ನೋದು. ಓಕೆ, ಆ್ಯಂಡ್ ಹೈಕೋರ್ಟಿಗೆ ಆರ್ಟಿಕಲ್ 226 226ನೇ ವಿಧಿ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ದಟ್ ಈಸ್ ದ ಹೈಕೋರ್ಟ್ ಕ್ಯಾನ್ ಇಶ್ಯೂ ದ ರಿಟ್ಸ್ ಆ್ಯಂಡ್ ಪ್ರೊಟೆಕ್ಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸನ್ಸ್. ನಮ್ಮ ಉಚ್ಚ ನ್ಯಾಯಾಲಯ ಏನಿದ್ದಾವೆ ಅವು ರಿಟ್ ಅರ್ಜಿಯನ್ನು ಇಶ್ಯೂ ಮಾಡೋದರ ಮೂಲಕ ಅವರು ಸಾರ್ವಜನಿಕರ ಮೂಲಭೂತ ಹಕ್ಕುಗಳನ್ನು ಕಾಪಾಡಬಹುದು ಅಂತಕ್ಕಂಥದ್ದನ್ನು ಕೊಟ್ಟಿದೆ. ಸೊ ಈ ಥರದ ಪ್ರೊವಿಷನ್ಸ್ಗಳು, ಅದರ ಜೊತೆಗೆ ಆರ್ಟಿಕಲ್ 13, ಈ ಆರ್ಟಿಕಲ್ 13 ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ದ ಜುಡಿಷಿಯರಿ ಕ್ಯಾನ್ ಸ್ಟ್ರಕ್ ಡೌನ್ ಎನಿ law that violates ಫಂಡಮೆಂಟಲ್ ರೈಟ್ಸ್. ಅಂದರೆ ಆರ್ಟಿಕಲ್ 13 ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಓಕೆ, ಯಾವುದೇ ಒಂದು ಕಾನೂನು ಜನಗಳ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗ್ತಕ್ಕಂಥ ಏನಾದರೂ ಕಾನೂನಿದ್ದರೆ ಅದನ್ನು ನ್ಯಾಯಾಂಗ ಅದನ್ನು ಹೊಡೆದು ಹಾಕ್ಬೋದು, ಅಂತಹ ಒಂದು ಕಾನೂನನ್ನು ಅವರು ತೆಗೆದು ಹಾಕಿಬಿಡ್ಬೋದು ಅಂತಕ್ಕಂಥ ಪ್ರೊವಿಷನ್ ಕೊಟ್ಟಿದೆ. ದಟ್ ಈಸ್ ಅಂಡರ್ ದ ಆರ್ಟಿಕಲ್ 13. ಸೊ ಈ ಒಂದು ಪ್ರೊವಿಷನ್ನ ಮೂಲಕ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತೀವಿ ನಾವು. ಜುಡಿಷಿಯಲ್ ರಿವ್ಯೂ ಅಂದರೆ ಯಾವುದೇ ಒಂದು ಕಾನೂನಾಗಲಿ, ಸಂವಿಧಾನ ತಿದ್ದುಪಡಿಯಾಗಲಿ, ಓಕೆ, ಅದನ್ನು ಏನು ಮಾಡ್ಬೋದು, ನ್ಯಾಯಾಂಗ ಪರಿಶೀಲಿಸಬಹುದು. ಇದನ್ನು ನಾವು ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗದ ಪರಿಶೀಲನೆ ಅಂತ ಹೇಳ್ತೀವಿ. ಸೊ ನೆನಪಿಟ್ಕೊಳ್ಳಿ ಒಂದು ಕಾನ್ಸೆಪ್ಟ್ನ, ಜುಡಿಷಿಯಲ್ ರಿವ್ಯೂ ಅಂಥೇಳಿ ಎಲ್ಲೂ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ. ಓಕೆ, ಈ ಆರ್ಟಿಕಲ್ 13 ಏನು ಹೇಳ್ತಾ ಇದೆಯಲ್ಲ, ಓಕೆ, ಜುಡಿಷಿಯರಿ ಕ್ಯಾನ್ ಸ್ಟ್ರಕ್ ಡೌನ್ ದ ಲಾ ದಟ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್,
ಇದರ ಅರ್ಥ ಜುಡಿಷಿಯಲ್ ರಿವ್ಯೂ ಅಂತ ಕೊಡುತ್ತೆ. ಓಕೆ, ಅದು ನಮ್ಮ ನಮ್ಮ ಟ್ರೆಡಿಷನ್ ಮೂಲಕ ನಮ್ಮ ಒಂದು ಈ ಇಷ್ಟು ವರ್ಷ ಇಂಡಿಪೆಂಡೆನ್ಸ್ ಮುಗಿದ ನಂತರ, ಸ್ವಾತಂತ್ರ್ಯ ಸಿಕ್ಕ ನಂತರ ನಾವೇನು ಅಳವಡಿಸ್ಕೊಂಬಂದಿದ್ವಿ, ದಟ್ ಈಸ್ ದ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ನಾವು ಕರಿತೀವಿ. ಬಟ್ ಅದನ್ನು ಕಾನ್ಸ್ಟಿಟ್ಯೂಷನ್ ಎಲ್ಲೂ ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥ ಶಬ್ದವನ್ನು ಮೆನ್ಷನ್ ಮಾಡಿಲ್ಲ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಅದರ್ ಜುಡಿಷಿಯಲ್ ರಿವ್ಯೂ ಅನ್ನೋದಕ್ಕೆ ಇನ್ನೂ ಕೆಲವೊಂದಿಷ್ಟು ಪುರಾವೆಗಳು ಅಂತ ಹೇಳಿದ್ರೆ, ದಟ್ ಈಸ್ ದ ರಿಟರ್ನ್ ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್. ರಿಟರ್ನ್ ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಬರಹದ ರೂಪದಲ್ಲಿ ಇರತಕ್ಕಂಥ ಸಂವಿಧಾನ. ನಮ್ಮ ಸಂವಿಧಾನ ಏನಿದೆ ಇದು ಬರಹದ ರೂಪದಲ್ಲಿ ಇರತಕ್ಕಂಥದ್ದು. ಸೊ ಬರಹದ ರೂಪದಲ್ಲಿ ಇರತಕ್ಕಂಥ ಸಂವಿಧಾನ ಅಂದಾಗ ಸೊ ಅದನ್ನು ನಾವು ಏನು ಮಾಡಬೇಕು, ರಕ್ಷಣೆಯನ್ನು ಮಾಡಬೇಕಾಗತ್ತೆ. ವಿ ಶುಡ್ ಪ್ರೊಟೆಕ್ಟ್ ಇಟ್, ಎಸ್ಪೆಷಲಿ ದ ಸುಪ್ರೀಂ ಕೋರ್ಟ್ ಈಸ್ ದ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಒಂದು. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ದ ಸೆಕೆಂಡ್ ಒನ್ ಈಸ್, ನಾನು ಹೇಳಿದ್ನಲ್ಲ ಆರ್ಟಿಕಲ್ 13, ಅದೇ ದಟ್ ಈಸ್ ಸುಪ್ರೀಂ ಕೋರ್ಟ್ ಕ್ಯಾನ್ ಸ್ಟ್ರಕ್ ಡೌನ್ ದ ಲಾ ದಟ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್. ಇದರ ಮೂಲಕ ಏನಾಗುತ್ತೆ, ನಮಗೆ ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ಪರಿಶೀಲನೆ ಮಾಡ್ತಕ್ಕಂಥ ಅದಕ್ಕೆ ಅಧಿಕಾರ ಇದೆ ಅಂಥೇಳಿ ನಮಗೆ ಗೊತ್ತಾಗತ್ತೆ. ಓಕೆ, ಸೊ ಈ ಒಂದು ಪವರ್ಸ್ ಏನಿದಾವೆ, ಎಸ್ಪೆಷಲಿ ದ ರಿಟ್ ಪವರ್ಸ್. ಓಕೆ, ರಿಟ್ ಪವರ್ಸ್, ರಿಟ್ ಅಧಿಕಾರ ಪ್ಲಸ್ ರಿವ್ಯೂ ಪವರ್ಸ್, ನ್ಯಾಯಾಂಗದ ಮರುಪರಿಶೀಲನೆಯ ಅಧಿಕಾರ. ಸೊ ಇವೆರಡೂ ಸೇರಿ ಏನು ಮಾಡ್ತಾವೆ ಅಂತ ಹೇಳಿದ್ರೆ, ದಿಸ್ ಮೇಕ್ಸ್ ಅವರ್ ಜುಡಿಷಿಯರಿ, ಓಕೆ, ಇಟ್ ಮೇಕ್ಸ್ ಜುಡಿಷಿಯರಿ ವೆರಿ ಪವರ್ಫುಲ್. ನಮ್ಮ ನ್ಯಾಯಾಂಗವನ್ನು ಅತ್ಯಂತ ಶಕ್ತಿಯುತವನ್ನಾಗಿ ಮಾಡೋದೇ ದೀಸ್ ರಿಟ್ ಆ್ಯಂಡ್ ರಿವ್ಯೂ ಪವರ್ಸ್ಗಳು. ಓಕೆ, ಇದನ್ನು ನೆನ್ಪಿಟ್ಕೋರಿ. ಸೊ ನಾವು ವಿಲ್ ಕಮ್ ಟು ದ ಅನದರ್ ಕಾನ್ಸೆಪ್ಟ್, ದಟ್ ಈಸ್ ದ ಜುಡಿಷಿಯರಿ ಆ್ಯಂಡ್ ಪಾರ್ಲಿಮೆಂಟ್. ಜುಡಿಷಿಯರಿ ಆ್ಯಂಡ್ ಪಾರ್ಲಿಮೆಂಟ್, ನ್ಯಾಯಾಂಗ ಮತ್ತು ಸಂಸತ್ತು, ಇವರ ಮಧ್ಯೆ ಇರತಕ್ಕಂತಹ ಸಂಬಂಧ ಏನು, ಕೆಲವೊಂದಿಷ್ಟು ಬಿಕ್ಕಟ್ಟುಗಳೇನು, ಓಕೆ, ಇವುಗಳನ್ನು ಒಂದಿಷ್ಟು ನೋಡೋಣ ಇವಾಗ. ಜುಡಿಷಿಯರಿ ಆ್ಯಂಡ್ ಪಾರ್ಲಿಮೆಂಟ್. ಓಕೆ, ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಮ್ಮ ಸಂವಿಧಾನ ಏನಿದೆ, ದ ಕಾನ್ಸ್ಟಿಟ್ಯೂಷನ್, ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಪರೇಷನ್ ಆಫ್ ಪವರ್. ಸೆಪರೇಷನ್ ಆಫ್ ಪವರ್ ಇದೆ. ಓಕೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಇವರುಗಳ ಮಧ್ಯೆ ಸೆಪರೇಷನ್ ಆಫ್ ಪವರ್ ಇದೆ. ಓಕೆ, ಅಧಿಕಾರವನ್ನು ಏನು ಮಾಡಿದ್ದೀವಿ ನಾವು, ವಿಂಗಡಿಸಿದ್ದೇವೆ. ದಟ್ ಈಸ್ ವಾಟ್ ಈಸ್ ಸೆಪರೇಷನ್ ಆಫ್ ಪವರ್. ಓಕೆ, ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಂದು ಸಾರಿ ಒಂದು ಅಂಗ, ಓಕೆ, ಉದಾಹರಣೆ ಇಲ್ಲಿ ತಗೊಳ್ಳಿ, ಈಗ ಲೆಜಿಸ್ಲೇಚರ್ ಇದೆ, ಓಕೆ, ಇಲ್ಲಿ ಎಕ್ಸಿಕ್ಯೂಟಿವ್ ಇದೆ ಆ್ಯಂಡ್ ಜುಡಿಷಿಯರಿ. ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಅಂಗ ಇನ್ನೊಂದು ಅಂಗದ ಕೆಲಸವನ್ನು ಮಾಡೋದಕ್ಕೆ ಹೋಗಿಬಿಡುತ್ತೆ. ಕೆಲವೊಂದು ಸರಿ ಅದು ನೆಸೆಸಿಟಿ ಆಗಿರ್ಬೋದು, ಓಕೆ, ಅದು ಬೇಕಾಗಿರ್ಬೋದು, ಕೆಲವೊಂದು ಸರಿ ಅದು ಅಥವಾ ಕೆಲವೊಂದು ಸರಿ ಬೇಡಾಗಿನೂ ಇರ್ಬೋದು. ಈಗ ಉದಾಹರಣೆಗೆ ತೊಗೊಂಡ್ರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ಸ್, ಓಕೆ, ಜುಡಿಷಿಯರಿ. ಈಗ ಲೆಜಿಸ್ಲೇಚರ್ನ ಕೆಲಸ ಏನಾಗಿತ್ತು ಅಂತ ಹೇಳಿದರೆ, ಸೊ ಇವರು ಕಾನೂನನ್ನು ಮಾಡೋದು. ಸೊ ಇವರು ಕಾನೂನನ್ನು ಮಾಡುವಾಗ, ಸೊ ಇವ್ರು ಏನಿರ್ತಾರೆ, ದೀಸ್ ಆರ್ ದ ಪೊಲಿಟಿಷಿಯನ್ಸ್. ಓಕೆ, ಇವರು ರಾಜಕೀಯ ವ್ಯಕ್ತಿಗಳು. ಇವ್ರು ಏನು ನೋಡ್ತಾರೆ, ದೇ ವಿಲ್ ಲುಕ್ ಎಟ್ ದ ಪಾಪ್ಯುಲಾರಿಟಿ. ಸಮಾಜದಲ್ಲಿ ಪಾಪ್ಯುಲಾರಿಟಿ ಇರಬೇಕು ಇವರಿಗೆ, ಅಂಥವುಗಳ ಬಗ್ಗೆ ಇವರು ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಕೆಲವೊಂದಿಷ್ಟು ಬಹಳ ಒಳ್ಳೆಯದು ನಮ್ಮ ಸಮಾಜಕ್ಕೆ, ಆದರೆ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಮ್ಮ ಸಮಾಜಕ್ಕೆ ಅಂತಕ್ಕಂಥ ನಿರ್ಧಾರಗಳನ್ನು ಇವರು ಯೂಶ್ವಲಿ ತಗೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ನ್ಯಾಯಾಂಗ ಎಂಟ್ರಿ ಹೊಡಿಬೇಕಾಗತ್ತೆ ಅಲ್ಲಿ. ಓಕೆ, ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಕ್ಲೀನ್ ಎನ್ವಿರಾನ್ಮೆಂಟ್, ಓಕೆ, ಕ್ಲೀನ್ ಎನ್ವಿರಾನ್ಮೆಂಟ್ ಅಥವಾ ಕ್ಲೀನ್ ಏರ್. ಸೊ ಇಂಥದ್ದನ್ನು ಯೂಶ್ವಲಿ ಪೊಲಿಟಿಷಿಯನ್ಸು ಅವರು ಜನಗಳಿಗೆ ಅವರಿಗೆ ಅಷ್ಟೊಂದು ಹಿಡ್ಸಂಗಿಲ್ಲ. ಕ್ಲೀನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡಬೇಕು, ಇಂಡಸ್ಟ್ರೀಸ್ಗಳು ಅವರಿಗೆ ರೂಲ್ಸ್ ತರೋದು ಇಂಥವು ಅವರಿಗೆ ಅನ್ಸೋಂಗಿಲ್ಲ, ತರಬೇಕು ಅಂಥೇಳಿ ಪೊಲಿಟಿಷಿಯನ್ಸಿಗೆ. ಅಂಥ ಟೈಮಲ್ಲಿ ಜುಡಿಷಿಯರಿ ಎಂಟ್ರಿ ಹೊಡಿಬೇಕಾಗತ್ತೆ. ಸೊ ಈ ರೀತಿ ಸಮ್ಟೈಮ್ಸ್ ಏನಾಗ್ಬೋದು, ದೇರ್ ಕ್ಯಾನ್ ಬಿ ದ ಬ್ರೀಚ್ ಆಫ್ ದ ಸೆಪರೇಷನ್ ಆಫ್ ಪವರ್. ಓಕೆ, ಅಲ್ಲಿ ಓವರ್ ರೀಚ್ ಕೂಡ ಆಗ್ಬೋದಾಗುತ್ತೆ. ಸೊ ಈ ಥರ ಏನಾಗುತ್ತೆ, ಈ ಥರ ಆದಾಗ ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್ಸ್, ಕೆಲವೊಂದಿಷ್ಟು ಬಿಕ್ಕಟ್ಟುಗಳು ಸಹಿತ ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಬಿಕ್ಕಟ್ಟನ್ನು ನಾವು ಉದಾಹರಣೆಗೆ ತಗೊಳ್ಳೋದ್ರೆ, ಇಟ್ ಈಸ್ ದ ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು. ಮೊದಲು ನಾವು ನಮ್ಮ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕಿನಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ರೈಟ್ ಟು ಪ್ರಾಪರ್ಟಿ ಇಲ್ಲ.
ಓಕೆ, ಮೊದಲು ಸಂವಿಧಾನ ಮಾಡಿದಾಗ ಇತ್ತಿದ್ದು ರೈಟ್ ಟು ಪ್ರಾಪರ್ಟಿ ವಾಸ್ ಆಲ್ಸೋ ಒನ್ ಆಫ್ ದ ಫಂಡಮೆಂಟಲ್ ರೈಟ್. ಬಟ್ ಲೇಟರ್ ಇದನ್ನು ತೆಗೆದು ಹಾಕ್ತಾರೆ, ಇದನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಿಬಿಟ್ಟು ನಾವು ಇಟ್ ಹ್ಯಾಸ್ ಗಾಟ್ ದ ಲೀಗಲ್ ರೈಟ್ ಸ್ಟೇಟಸ್. ಲೀಗಲ್ ರೈಟ್ ಅಥವಾ ಇದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ತಾರೆ. ಓಕೆ, ಸಂವಿಧಾನಕ್ಕೆ ಹಕ್ಕು ಹೌದು, ಕಾನೂನು ಹಕ್ಕು ಹೌದು, ಆದರೆ ಮೂಲಭೂತ ಹಕ್ಕು ಅಲ್ಲ. ಓಕೆ, ನಿಮಗೆ ಗೊತ್ತಿದೆ, ಇವಾಗ ಆಲ್ರೆಡಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ನೋಡಿದರೆ ನಿಮಗೆ ಈ ವ್ಯತ್ಯಾಸ ಗೊತ್ತು. ಫಂಡಮೆಂಟಲ್ ರೈಟ್ಸ್ ಮತ್ತು ಲೀಗಲ್ ರೈಟ್ಸ್, ಕಾನ್ಸ್ಟಿಟ್ಯೂಷನಲ್ ರೈಟು, ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದರೆ, ಫಂಡಮೆಂಟಲ್ ರೈಟ್ಸ್ ಏನಾದರೂ ಹಕ್ಕುಚ್ಯುತಿ ಆದರೆ ನಾವೇನು ಮಾಡೋದು, ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಓಕೆ, ದಟ್ ಈಸ್ ಅಂಡರ್ ಆರ್ಟಿಕಲ್ 32. ಒಂದು ರೀತಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಏನಾದರೂ ಶಾಸಕಾಂಗ ಈ ತಿದ್ದುಪಡಿಯನ್ನು, ಸಂವಿಧಾನ ತಿದ್ದುಪಡಿ ತಂದು ಫಂಡಮೆಂಟಲ್ ರೈಟ್ಸನ್ನು ಕಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡೋದು, ಅಂಥ ಕಾನೂನನ್ನು ತೆಗೆದು ಹಾಕ್ಬೋದು. ಇದು ಕೂಡ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್. ಅದೇ ಥರ ಕಾನ್ಸ್ಟಿಟ್ಯೂಷನ್ ಲೀಗಲ್ ರೈಟ್ ಬಂದಾಗ ಇಲ್ಲಿ ಲೀಗಲ್ ರೈಟ್ ಏನಾದರೂ ಹಕ್ಕು ಚ್ಯುತಿ ಆದರೆ ಅಥವಾ ಸಂವಿಧಾನ ಹಕ್ಕು ಚ್ಯುತಿ ಆದರೆ ಅದನ್ನು ನಾವು ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗಂಗಿಲ್ಲ. ಓಕೆ, ಇದು ವ್ಯತ್ಯಾಸ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂಥೇಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಜುಡಿಷಿಯರಿ, ದ ಚಾಪ್ಟರ್ ಆಫ್ ಜುಡಿಷಿಯರಿ. ಓಕೆ, ಸೊ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.